ಗುಡ್ ಆಫ್ಟರ್ನೂನ್ ಚಿಲ್ಡ್ರನ್. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾವು ಮೊದಲ ಪಾಠದ ಏನು ಜೀವ ಅಥವಾ ಸಜೀವಿಯ ಗುಣಲಕ್ಷಣಗಳು ಇಂದ ಒಂದು ವಿಚಾರಗಳನ್ನು ಹಿಂದಿನ ತರಗತಿಯಲ್ಲಿ ನಾವು ವಿಸ್ತಾರವಾಗಿ ತಿಳ್ಕೊಂಡಿದ್ವಿ. ಹಿಂದಿನ ತರಗತಿಯಲ್ಲಿ ಮುಂದುವರೆದ ಭಾಗವಾಗಿ ದರ್ ಇಸ್ ಅನದರ್ ನ್ಯೂ ಇಂಪಾರ್ಟೆಂಟ್ ಟಾಪಿಕ್. ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್ ಅಂತ. ಹಾಗಂದರೆ ಏನು? ಮೊದಲನೇದಾಗಿ ಡೈವರ್ಸಿಟಿ ಅಂದರೆ ವೈವಿಧ್ಯತೆ, ಗೊತ್ತಾಯ್ತಲ್ವ? ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್ ಅಂದರೆ ಜೈವಿಕ ವೈವಿಧ್ಯತೆ ಅಂತ ಹೇಳಿ ಕರಿತೀವಿ, ಆಯ್ತಲ್ವಾ? ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್ ಅಂದರೆ ಏನು? ಜೈವಿಕ ವೈವಿಧ್ಯತೆ. ಹಾಗಾದರೆ ಏನು? ಹಾಗಾದರೆ ಜೈವಿಕ ವೈವಿಧ್ಯತೆ ಅಂದರೆ ಏನು? ನಾನು ಪಾಠ ಮಾಡಬೇಕಾದ್ರೆ ದಯವಿಟ್ಟು ಸುಮ್ಮನೆ ಕೇಳಿಸ್ಕೋಬಾರ್ದು. ನೀವೊಂದು ಬುಕ್ಕು ಪೆನ್ ಇಟ್ಕೊಂಡು ಕೆಲವು ಪಾಯಿಂಟ್ಸ್ನ ನೋಟ್ ಮಾಡಬೇಕು. ಯಾಕೆಂದರೆ ಎಲ್ಲ ವಿಚಾರಗಳನ್ನು ನಾವು ಸ್ಲೈಡ್ಸಲ್ಲಿ ಸೇರ್ಸೋಕ್ಕಾಗಿರೋದಿಲ್ಲ, ಹಾಗಾಗಿ ಬರ್ಕೋತೀರಾ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸುಲಭ ಆಗುತ್ತೆ. ನೋಡಿ, ಇಂಗ್ಲೀಷಲ್ಲಿ ಅದಕ್ಕೆ ವ್ಯಾಖ್ಯಾನವನ್ನು ನೋಡಿದಾಗ ಹೌ ಕ್ಯಾನ್ ಯು ಡಿಫೈನ್ ದ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್ ಅಥವಾ ಬಯೋಡೈವರ್ಸಿಟಿ ಅಂತ ಕೇಳಿದಾಗ ದ ವೆರೈಟಿ ಆ್ಯಂಡ್ ವೇರಿಯಬಿಲಿಟಿ ಅಮಾಂಗ್ ದ ಲಿವಿಂಗ್ ಆರ್ಗನಿಸಮ್ಸ್ ಅಂತ ಕರಿತೀವಿ. ಅಂದರೆ ವೆರೈಟಿ ವೈವಿಧ್ಯತೆ, ಬೇರೆ ಬೇರೆ ಜೀವಿಗಳು, ವೇರಿಯಬಿಲಿಟಿ ಬೇರೆ ಬೇರೆ ಕಡೆ ಇರ್ತಕ್ಕಂಥದ್ದು. ಅದನ್ನು ಎಲ್ಲಿ ನಾವು ನೋಡ್ಬೋದು? ಅಮಾಂಗ್ ದ ಲಿವಿಂಗ್ ಆರ್ಗನಿಸಮ್ಸ್, ಜೀವಿಗಳಲ್ಲಿ ನಾವು ಇದನ್ನು ನೋಡ್ಬೋದು ಅಲ್ವಾ? ಸಮ್ ಟೋಟಲ್ ಆಫ್ ಸ್ಪೀಷೀಸ್ ರಿಚ್ನೆಸ್ ಅಂತಲೂ ಕರಿತೀವಿ. ಒಟ್ಟಾರೆಯಾಗಿ ನಾವು ನೋಡಿದಾಗ ನಾವು ನೋಡ್ತಕ್ಕಂಥ ಜೀವಿಗಳ ವೈವಿಧ್ಯತೆಯನ್ನು ನಾವು ಏನು ಬಯೋಡೈವರ್ಸಿಟಿ ಅಂತ ಕರಿತೀವಿ. ನಿಮಗೆಲ್ಲ ಗೊತ್ತಿದೆ, ದ ಪ್ಲಾನೆಟ್ ಅರ್ತ್ ಹ್ಯಾಸ್ ಅ ವೇರಿಯಸ್ ಕೈಂಡ್ಸ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್. ಅಂದರೆ ನಮ್ಮ ಒಂದು ಭೂಮಿ ಮೇಲೆ, ನಮ್ಮ ಭೂಮಿಯ ಅಂತಕ್ಕಂಥ ಗ್ರಹದಲ್ಲಿ ಬೇರೆ ಬೇರೆ ರೀತಿಯ ಒಂದು ವೈವಿಧ್ಯವಾದ ಜೀವಿಗಳನ್ನು ನಾವು ನೋಡ್ಬೋದು. ಅವು ಯಾವುಗಳನ್ನು ನೋಡ್ಬೋದು? ಪ್ರೊಕ್ಯಾರಿಯೋಟ್ಸ್ ಅಂತ ಕರಿತೀವಿ, ವಿಚ್ ಕಂಪ್ರೈಸಿಂಗ್ ಪ್ರೊಕ್ಯಾರಿಯೋಟ್ಸ್. ಹಾಗಂದ್ರೆ ಏನು? ಪ್ರೊಕ್ಯಾರಿಯೋಟ್ಸ್ ಅಂದರೆ ದ ಆರ್ಗನಿಸಮ್ ವಿಚ್ ಇಸ್ ಹ್ಯಾವಿಂಗ್ ಅರ್ಲಿ ನ್ಯೂಕ್ಲಿಯಸ್ ಅಂತ. ಅಂದರೆ ಜೀವಿಗಳಲ್ಲಿ ಪ್ರಾಥಮಿಕ ಕೋಶ ಬೀಜಗಳನ್ನು ಅಥವಾ ಅವೇನು ಹೇಳ್ತೀವಿ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಹೊಂದಿರತಕ್ಕಂಥ ಜೀವಿಗಳನ್ನು ಪ್ರೊಕ್ಯಾರಿಯೋಟ್ಸ್ ಅಂತ ಕರಿತೀವಿ. ಉದಾಹರಣೆಗೆ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾಗಳನ್ನು ನಾವು ಉತ್ತಮವಾದ ಒಂದು ಉದಾಹರಣೆ ಕೊಡ್ಬೋದು, ಪ್ರೊಕ್ಯಾರಿಯೋಟ್ಸ್. ಗೊತ್ತಾಗುತ್ತಾ? ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ದ ಆರ್ಗನಿಸಮ್ ವಿಚ್ ಇಸ್ ನಾಟ್ ಹ್ಯಾವಿಂಗ್ ವೆರಿ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಅಂತ ಕರಿತೀವಿ, ಆಯಿತಾ? ಅದೇ ಯುಕ್ಯಾರಿಯೋಟ್ಸ್ ಅಂದರೆ ದ ಆರ್ಗನಿಸಮ್ ವಿಚ್ ಇಸ್ ಹ್ಯಾವಿಂಗ್ ವೆರಿ ವೆಲ್ ಡೆವಲಪ್ಡ್ ನ್ಯೂಕ್ಲಿಯಸ್ ಅಂತ. ಅಂದರೆ ಜೀವಿಗಳಲ್ಲಿ ಬೆಳವಣಿಗೆ ಹೊಂದಿರತಕ್ಕಂಥ, ಟ್ರೂ ಅಂದರೆ ಇಟ್ ಈಸ್ ಅ ವೆಲ್ ಡಿಫೈನ್ಡ್ ಅಂತಲೂ ಹೇಳ್ತೀವಿ, ಗೊತ್ತಾಯ್ತಲ್ವ? ಆ ಒಂದು ಕೋಶ ಬೀಜವನ್ನು ಹೊಂದಿರತಕ್ಕಂಥ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಅಂಥ ಒಂದು ಜೀವಿಗಳನ್ನು ಯುಕ್ಯಾರಿಯೋಟ್ಸ್ ಅಂತ ಕರಿತೀವಿ. ಆ್ಯಂಡ್ ಯೂನಿಸೆಲ್ಯುಲಾರ್ ಅಂತ ಹೇಳಿದಾಗ ಏಕಕೋಶ ಜೀವಿಗಳು, ಮಲ್ಟಿಸೆಲ್ಯುಲಾರ್ ಅಂತ ಹೇಳಿದಾಗ ಬಹುಕೋಶೀಯ ಜೀವಿಗಳು, ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಹೀಗೆ ಎಲ್ಲ ಒಟ್ಟಾರೆ ಜೀವಿಗಳನ್ನು ನಾವು ಏನಂತ ಕರಿತೀವಿ? ಬಯೋಡೈವರ್ಸಿಟಿ ಅಂತ ಹೇಳ್ತಕ್ಕಂಥದ್ದು, ಗೊತ್ತಾಯ್ತಲ್ವಾ? ಹಾಗಾಗಿ ದ ವರ್ಲ್ಡ್ ಈಸ್ ಹ್ಯಾವಿಂಗ್ ಸಚ್ ಎ ವೈಡ್ ವೆರೈಟಿ ಆಫ್ ದ ಲಿವಿಂಗ್ ಆರ್ಗನಿಸಮ್. ಇವತ್ತು ಈ ಪ್ರಪಂಚದಲ್ಲಿ ಅಂತಹ ವೈವಿಧ್ಯತೆಯನ್ನು ನಾವು ನೋಡಬಹುದಾಗಿದೆ, ಗೊತ್ತಾಗುತ್ತಲ್ವಾ? ತದನಂತರ ನಾನು ಈಗ ತಾನೇ ಹೇಳ್ತಾ ಇದ್ದೆ, ದ ನಂಬರ್ ಆ್ಯಂಡ್ ಟೈಪ್ಸ್ ಆಫ್ ಆರ್ಗನಿಸಮ್ ಪ್ರೆಸೆಂಟ್ ಆನ್ ದ ಅರ್ತ್ ರೆಫರ್ಸ್ ಟು ದ ಬಯೋಡೈವರ್ಸಿಟಿ ಅಂತ ತುಂಬ ಸುಲಭವಾಗಿ ಕೂಡ ಹೇಳ್ಬೋದು. ಒಟ್ಟಾರೆಯಾಗಿ ಸಂಖ್ಯೆ ಮತ್ತು ವಿಧಗಳು, ವೈವಿಧ್ಯತೆ, ಒಟ್ಟಾರೆ ಸಂಖ್ಯೆ ಮತ್ತು ವೈವಿಧ್ಯತೆಯನ್ನು, ಜೀವಿಗಳ ವೈವಿಧ್ಯತೆ ಏನು ಈ ಭೂಮಿ ಮೇಲೆ ಇದೆ ಅದನ್ನು ನಾವು ಬಯೋಡೈವರ್ಸಿಟಿ, ಜೈವಿಕ ವೈವಿಧ್ಯತೆ ಅಂತ ಕೂಡ ಹೇಳಬಹುದಾಗಿದೆ, ಗೊತ್ತಾಗುತ್ತಾ? ತದನಂತರ ಇಲ್ಲಿ ನಾನು ಈಗ ತಾನೇ ಹೇಳ್ತಿದ್ದೆ ನೋಡಿ, ಭೂಮಿ ಮೇಲೆ ಇಲ್ಲಿವರೆಗೂ ಎಷ್ಟು ಜೀವಿಗಳನ್ನು ನಾವು ಪತ್ತೆ ಹಚ್ಚಲಾಗಿದೆ ಅಂತ ನೋಡಿದಾಗ ದ ನಂಬರ್ ಆಫ್ ಸ್ಪೀಷೀಸ್ ಡಿಸ್ಕ್ರೈಬ್ಡ್ ಈಸ್ ಇಟ್ಸ್ ಅಬೌಟ್ 1.7 to 1.8 ಮಿಲಿಯನ್ಸ್ ಅಂತ. ಅಂದರೆ ಇಲ್ಲಿವರೆಗೂ ಭೂಮಿ ಮೇಲೆ ಒಟ್ಟಾರೆಯಾಗಿ 1.7 ಇಂದ 1.8 ಮಿಲಿಯನ್ ಜೀವಿಗಳನ್ನು ಇಲ್ಲಿವರೆಗೂ ಪತ್ತೆ ಹಚ್ಚಲಾಗಿದೆ. ಅಂದರೆ 1 ಮಿಲಿಯನ್ ಈಸ್ ಈಕ್ವಲ್ ಟು 10 lakhs, ಅಂದರೆ 10 ಲಕ್ಷ. ಅಂಥದ್ದು 1.7 ಅಂದರೆ ಎಷ್ಟಾಯಿತು? ಸರಿಸುಮಾರು 17ರಿಂದ 18 ಲಕ್ಷಗಳಷ್ಟು ಒಟ್ಟಾರೆಯಾಗಿ ಸಸ್ಯಗಳು, ಪ್ರಾಣಿಗಳು, ಏಕಕೋಶ ಜೀವಿಗಳು, ಬಹುಕೋಶ ಜೀವಿ ಸೇರಿದಂತೆ ಇಲ್ಲಿಯವರೆಗೂ ಭೂಮಿ ಮೇಲೆ ಕೇವಲ 17ರಿಂದ 18 ಲಕ್ಷ ಜೀವಿಗಳನ್ನು ಪತ್ತೆ ಹಚ್ಚಲಾಗಿದೆ. ಹಾಗಾದರೆ ಇನ್ನೂ ಎಷ್ಟಿರ್ಬೋದು? ಪತ್ತೆ ಹಚ್ಚದೇ ಇರತಕ್ಕಂಥ ಜೀವಿಗಳು ಇನ್ನೂ ಹೆಚ್ಚಿದೆ,
ಆಯ್ತಲ್ವಾ. ಈ ಪ್ರಪಂಚದ ಯಾವುದೋ ಒಂದು ಮೂಲೆಯಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ವಿಜ್ಞಾನಿಗಳು ಪ್ರತಿನಿತ್ಯ ಹೊಸ ಹೊಸ ಸಸ್ಯಗಳು, ಪ್ರಾಣಿಗಳು, ಜೀವ ಪ್ರಭೇದಗಳನ್ನು ಪತ್ತೆ ಹಚ್ತಾನೇ ಇರ್ತಾರೆ. ಅದು ಒಂದು ಲೀಸ್ಟು ಸೇರ್ಕೊಳ್ತಾ ಹೋಗ್ತಾನೇ ಇರುತ್ತೆ, ಗೊತ್ತಾಗುತ್ತಲ್ವಾ. ಹಾಗಾಗಿ ಇದು ಇವತ್ತಿನ ಪ್ರಸ್ತುತ ನಮಗೆ ಗೊತ್ತಿರತಕ್ಕಂಥ ಸಂಖ್ಯೆ. ಇಲ್ಲಿ ಹಾಗಾದರೆ ಇವುಗಳನ್ನೆಲ್ಲ ನಾವು ಹೇಗೆ ಅಧ್ಯಯನ ಮಾಡೋದು, ಹೌ ಟು ಸ್ಟಡಿ ಅಬೌಟ್ ಆಲ್ ದೀಸ್ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್ ಅಂತ ಹೇಳಿ ಕೇಳಿದಾಗ ನಮಗೆ ಇಲ್ಲಿ ಟ್ಯಾಕ್ಸನಮಿ ಬೇಕಾಗುತ್ತೆ, ಆಯ್ತಲ್ವಾ. ಹೌ ಕ್ಯಾನ್ ಐ ಡಿಫೈನ್ ಟ್ಯಾಕ್ಸನಮಿ ಅಂತ ಹೇಳಿದ್ರೆ ವರ್ಗೀಕರಣ ಶಾಸ್ತ್ರ ಅಂತ ಕರಿತೀವಿ. ಟ್ಯಾಕ್ಸನಮಿ ಅಂದ್ರೇನು? ವರ್ಗೀಕರಣ ಶಾಸ್ತ್ರ. ಹಾಗಂದ್ರೇನು? ಇಟ್ ಈಸ್ ದ ಸ್ಟಡಿ ಆಫ್ ಐಡೆಂಟಿಫಿಕೇಷನ್, ಕ್ಲಾಸಿಫಿಕೇಷನ್ ಆ್ಯಂಡ್ ನಾಮೆನ್ಕ್ಲೇಚರ್ ಆಫ್ ಆರ್ಗನಿಸಮ್. ಅಂದರೆ ವರ್ಗೀಕರಣ ಶಾಸ್ತ್ರ ಅಂದರೆ ಏನಪ್ಪ ಅಂದರೆ ಯಾವುದೇ ಒಂದು ಜೀವಿಗಳ ಐಡೆಂಟಿಫಿಕೇಷನ್ ಪತ್ತೆ ಹಚ್ಚತಕ್ಕಂಥದ್ದು, ಕ್ಲಾಸಿಫಿಕೇಷನ್ ಅದನ್ನು ಸರಿಯಾದ ರೂಪದಲ್ಲಿ ಕ್ರಮಬದ್ಧವಾಗಿ ವರ್ಗೀಕರಣ, ತದನಂತರ ನಾಮೆನ್ಕ್ಲೇಚರ್ ಅದಕ್ಕೆ ಒಂದು ಸೂಕ್ತ ಹೆಸರನ್ನು ಕೊಡ್ತಕ್ಕಂಥದ್ದು, ಆಯ್ತಲ್ವಾ. ಇದನ್ನು ನಾವು ವರ್ಗೀಕರಣ ಶಾಸ್ತ್ರ ಅಂತ ಹೇಳಿ ಕರಿತೀವಿ, ಗೊತ್ತಾಯ್ತಲ್ವಾ. ಇಲ್ಲಿ ನೋಡಿ, ಈಗ ತಾನೇ ಹೇಳ್ತಾ ಇದ್ದೆ, ವರ್ಗೀಕರಣ ಶಾಸ್ತ್ರ ಅಂತ ಹೇಳಿ ಬಂದಾಗ ಮೊದಲಿಗೆ ನಮಗೆ ಇದು ಎಲ್ಲಿಂದ ಬಂದಿದೆ ಪದ ಅಂತ ನೋಡಿದಾಗ ಸಿಸ್ಟಮ್ಯಾಟಿಕ್ಸ್, ವರ್ಗೀಕರಣ ಟ್ಯಾಕ್ಸನಮಿ ಈಸ್ ಆಲ್ಸೋ ನೋನ್ ಆಸ್ ಸಿಸ್ಟಮ್ಯಾಟಿಕ್ಸ್ ಅಂತ ಕರಿತೀವಿ, ಆಯ್ತಲ್ವಾ. ಅಂದರೆ ವರ್ಗೀಕರಣ ಶಾಸ್ತ್ರವನ್ನು ನಾವು ಸಿಸ್ಟಮ್ಯಾಟಿಕ್ಸ್ ಅಂತ ಕೂಡ ಕರಿತೀವಿ. ಈ ಒಂದು ಮೂಲ ಪದ ಎಲ್ಲಿಂದಪ್ಪ ಬಂದಿದೆ ಅಂದರೆ ಲ್ಯಾಟಿನ್ನ ಮೂಲ ಪದ ಇದು ಸಿಸ್ಟಮ್ಯಾಟಿಕ್ಸ್ ಅನ್ನೋದು. ಹಾಗಂದರೆ ಏನು? ಸಿಸ್ಟಮ ಅಂದರೆ ಸಿಸ್ಟಮ್ಯಾಟಿಕ್ಸ್, ವ್ಯವಸ್ಥಿತವಾದ ಅರೇಂಜ್ಮೆಂಟ್. ಅದನ್ನು ಕ್ರಮಬದ್ಧವಾಗಿ ನಾವು ಅಧ್ಯಯನ ಮಾಡ್ತಕ್ಕಂಥದ್ದು, ಗೊತ್ತಾಯ್ತಲ್ವಾ. ಸಿಸ್ಟಮ್ಯಾಟಿಕ್ಸ್ ಅಂದರೆ ಏನು? ವಿಚ್ ಈಸ್ ವಿತ್ ದ ಅಂದರೆ ಇಲ್ಲಿ ಯಾವುದರ ಆಧಾರದ ಮೇಲೆ ಕ್ರಮಬದ್ಧವಾಗಿ ಅಧ್ಯಯನ ಮಾಡ್ತೀವಿ ಅಂತ ಆದಾಗ ಡೀಲ್ಸ್ ವಿತ್ ದ ಅಥವಾ ಬೇಸ್ಡ್ ಆನ್ ಎವಲ್ಯೂಷನ್ ರಿಲೇಷನ್ಶಿಪ್ ಬಿಟ್ವೀನ್ ಆರ್ಗನಿಸಮ್ಸ್ ಅಂತ ಕರಿತೀವಿ. ವಿಕಾಸವಾದ ನೋಡಿ, ನಾವು ವಿಕಾಸ ಅಂಥೇಳಿ ಕರಿತೀವಿ. ಅಂದರೆ ಹಂತ ಹಂತವಾಗಿ ಹೇಗೆ ಜೀವಿಗಳು ಬೆಳವಣಿಗೆ ಆಗ್ತಾ ಬಂದಿದೆ, ಆಯ್ತಲ್ವಾ. ಉದಾಹರಣೆಗೆ ನೀವು ಡಾರ್ವಿನ್ ವಿಕಾಸ ಸಿದ್ಧಾಂತ ಅಂತ ಕನ್ನಡ ಮೀಡಿಯಂ ಮಕ್ಕಳು ಹೈಸ್ಕೂಲಲ್ಲಿ ಕೇಳಿರ್ತಾರೆ, ಹೌದಾ. ಹೇಗೆ ಹಂತ ಹಂತವಾಗಿ ಪ್ರಾಣಿಗಳು ಅಥವಾ ಮನುಷ್ಯನ ಒಂದು ವಿಕಾಸ ಆಯಿತು ಅಂತ. ನಿಧಾನವಾಗಿ ಮಿಲಿಯಾಂತರ ವರ್ಷಗಳಲ್ಲಿ ಹಂತ ಹಂತವಾಗಿ ಬದಲಾವಣೆಗಳಾಗಿದ್ದನ್ನು ನಾವು ವಿಕಾಸ ಅಂತ ಕರಿತೀವಿ. ಅದರ ಆಧಾರದ ಮೇಲೆ ನಾವು ಜೀವಿಗಳನ್ನು ವಿಕಾಸವಾದ ಆಧಾರದ ಮೇಲೆ ಅಧ್ಯಯನ ಮಾಡ್ತಕ್ಕಂಥದ್ದನ್ನು ಸಿಸ್ಟಮ್ಯಾಟಿಕ್ಸ್ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಪದ ಇದೆ, ಫೈಲೋಜೆನೆಟಿಕ್ ರಿಲೇಷನ್ಶಿಪ್ಸ್ ಅಂತಲೂ ಬಳಸ್ತೀವಿ, ನೆನ್ಪಿಟ್ಕೊಂಡಿರಿ. ಫೈಲೋಜೆನೆಟಿಕ್ ಅಂದರೂ ಕೂಡ ಅದೇ. ದ ಸ್ಟಡಿ ಬೇಸ್ಡ್ ಆನ್ ದ ಎವಲ್ಯೂಷನರಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅನ್ ಆರ್ಗನಿಸಮ್ಸ್ ಅಂತ ಕೂಡ ಹೇಳ್ತೀವಿ, ಗೊತ್ತಾಗುತ್ತಲ್ವಾ. ಹಾಗೆ ನೋಡಿ, ಮೊದಲಿಗೆ ಇದನ್ನು ಯಾರಪ್ಪ ಪರಿಚಯಿಸಿದ್ದು ಅಂಥೇಳಿ ಕೇಳಿದಾಗ ಮೊದಲಿಗೆ ನಾನೀಗ ತಾನೇ ಹೇಳಿದೆ, ಹೂ ಇಸ್ ದ ಫಾದರ್ ಆಫ್ ದ ಟ್ಯಾಕ್ಸನಮಿ ಅಂತ ಕೂಡ ಕೆಲವು ಬುಕ್ಸಲ್ಲಿದೆ, ಆಯ್ತಲ್ವಾ. ಇದನ್ನು ಮೊದಲಿಗೆ ಪರಿಚಯಿಸಿದ್ದು ನಮಗೆ ಲಿನಿಯಸ್, ಕರೋಲಸ್ ಲಿನಿಯಸ್ ಅಂತ ಹೇಳಿಬಿಟ್ಟು. ಇವರು ಸಿಸ್ಟಮ ನ್ಯಾಚುರಾ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಮೊದಲಿಗೆ, ಆಯ್ತಲ್ವಾ. ಇದರಲ್ಲಿ ಸಾವಿರಾರು ಸಸ್ಯ ಪ್ರಭೇದಗಳನ್ನು ಮೊದಲಿಗೆ ಸಂಪೂರ್ಣವಾಗಿ ಪರಿಚಯಿಸಿದಂತಹ ಪುಸ್ತಕಗಳನ್ನು ಬರೆದಿದ್ದಾರೆ. ಆ ಒಂದು ಪುಸ್ತಕದ ಹೆಸರು ಸಿಸ್ಟಮ ನ್ಯಾಚುರಾ ಅಂತ, ಗೊತ್ತಾಯ್ತಾರೆ. ಇದನ್ನು ಬರೆದಿದ್ಯಾರು? ಕರೋಲಸ್ ಲಿನಿಯಸ್. ಹಾಗಾಗಿ ನಾವು ಇವತ್ತು ಕೂಡ ಲೀನಿಯಸ್ನ ನಾವೇನು ಕರಿತೀವಿ, ದ ಫಾದರ್ ಆಫ್ ಟ್ಯಾಕ್ಸನಮಿ ಅಂತ ಕೂಡ ಕರಿತೀವಿ, ಗೊತ್ತಾಗುತ್ತಾ. ಹಾಗಾದರೆ ಇಲ್ಲಿ ನಾವು ಯಾವುದರ ಆಧಾರದ ಮೇಲೆ ವರ್ಗೀಕರಣವನ್ನು ಮಾಡ್ತೀವಿ? ದ ಬೇಸಿಕ್ ಪ್ರೋಸೆಸ್ ಯಾವುದರ ಒಂದು ಅಂದರೆ ಯಾವ ಒಂದು ವಿಧವನ್ನು ಅಥವಾ ವಿಧಾನವನ್ನು ಬಳಸ್ತೀವಿ ಅಂಥೇಳಿ ಕೇಳಿದಾಗ ದ ಬೇಸಿಕ್ ಪ್ರೋಸೆಸ್ ಆಫ್ ಟ್ಯಾಕ್ಸನಮಿ ಅಂತ ಕೇಳಿದಾಗ ಪ್ರಮುಖವಾಗಿ 4 ಹಂತಗಳಲ್ಲಿ ನಾವು ವರ್ಗೀಕರಣವನ್ನು ಮಾಡ್ತೀವಿ. ಮೊದಲನೇದು ಕ್ಯಾರೆಕ್ಟರೈಸೇಷನ್ ಅಂತ ಕರಿತೀವಿ. ಅಂದರೆ ಯಾವುದೇ ಒಂದು ಸಸ್ಯ, ಪ್ರಾಣಿ ಅಥವಾ ಜೀವಿಗಳ ಒಟ್ಟಾರೆ ಗುಣಲಕ್ಷಣಗಳನ್ನು ಪತ್ತೆ ಹಚ್ಚತಕ್ಕಂಥದ್ದು. ಐಡೆಂಟಿಫಿಕೇಷನ್ ಅದನ್ನು ಗುರುತಿಸ್ತಕ್ಕಂಥದ್ದು, ಎಲ್ಲಿರುತ್ತೆ, ಎಲ್ಲಿ ಬೆಳೆಯುತ್ತೆ, ಹೀಗೆ. ಕ್ಲಾಸಿಫಿಕೇಷನ್ ತದನಂತರ ಅದನ್ನು ವ್ಯವಸ್ಥಿತವಾಗಿ ಅದನ್ನು ವರ್ಗೀಕರಣ, ಆಯ್ತಲ್ವಾ, ಕ್ರಮಬದ್ಧವಾಗಿ. ನಾಮೆನ್ಕ್ಲೇಚರ್ ಹೆಸರನ್ನು ಕೊಡ್ತಕ್ಕಂಥದ್ದು, ಆಯ್ತಲ್ವಾ. ಇದನ್ನು ಒಂದೊಂದನ್ನೇ ನಾವು ಈಗ ಸ್ಟಡಿ ಮಾಡೋಣ. ಈಗ ತಾನೇ ನಾನು ಹೇಳ್ತಾ ಇದ್ದೆ, ಮೊದಲನೇದು ದ ಬೇಸಿಕ್ ಪ್ರೊಸೆಸ್ ಆಫ್ ಟ್ಯಾಕ್ಸನಮಿ ಅಂತ ಕೇಳಿದಾಗ ಮೊದಲನೇದು ಯಾವ್ದು ಬರುತ್ತೆ? ಕ್ಯಾರೆಕ್ಟರೈಸೇಷನ್ ಅಂತ ಕರಿತೀವಿ. ಏನು ಗುಣಲಕ್ಷಣಗಳು.
ನೋಡಿ, ಕ್ಯಾರೆಕ್ಟರೈಸೇಷನ್ ಅಂತ ಬಂದಾಗ ಮೊದಲಿಗೆ ನಾವೇನು ಮಾಡ್ತೀವಿ, ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕ್ಯಾರೆಕ್ಟರ್ಸ್, ಯಾವುದೇ ಒಂದು ಜೀವಿಯ ಒಂದು ಗುಣಲಕ್ಷಣಗಳನ್ನು. ಸೊ ಏನು ಆ ಗುಣಲಕ್ಷಣಗಳು? ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಸ್ಟ್ರಕ್ಚರ್, ಬಾಹ್ಯ ಅಥವಾ ಭೌತಿಕ, ಇಂಟರ್ನಲ್ ಆಂತರಿಕ ಏನು ರಚನೆ ಹೇಗಾಗಿದೆ, ಸ್ಟ್ರಕ್ಚರ್ ಆಫ್ ದ ಸೆಲ್, ಯಾವುದೇ ಒಂದು ಜೀವಕೋಶದ ರಚನೆ ಹೇಗಿದೆ, ಡೆವಲಪ್ಮೆಂಟ್ ಪ್ರೋಸೆಸ್, ಅದು ಯಾವ ರೀತಿ ಹಂತ ಹಂತವಾಗಿ ಬೆಳವಣಿಗೆಯಾಗಿದೆ ಅಥವಾ ಅಭಿವೃದ್ಧಿಯಾಗಿದೆ. ಎಕಲಾಜಿಕಲ್ ಇನ್ಫಾರ್ಮೇಷನ್, ಎಕಲಾಜಿ ಅಂದರೆ ಏನು? ಪರಿಸರ. ಸೊ ಅದು ಯಾವ ಪರಿಸರದಲ್ಲಿ ಉಳಿಯುತ್ತೆ, ಬೆಳೆಯುತ್ತೆ ಅಥವಾ ಅಳೆದು ಹೋಗುತ್ತೆ, ಗೊತ್ತಾಯ್ತಲ್ಲ. ಸೊ ಇದನ್ನು ನಾವು ಪತ್ತೆ ಹಚ್ಚತಕ್ಕಂಥದ್ದನ್ನು ಕ್ಯಾರೆಕ್ಟರೈಸೇಷನ್ ಅಂತ ಕರಿತೀವಿ, ಗೊತ್ತಾಯ್ತಲ್ಲ. ಇದು ಮೊದಲ ಹಂತ, ವರ್ಗೀಕರಣ ಶಾಸ್ತ್ರದಲ್ಲಿ ಮೊದಲನೇ ಹಂತ. ನಂತರ ಐಡೆಂಟಿಫಿಕೇಷನ್ ಅಂತ ಕರಿತೀವಿ. ಐಡೆಂಟಿಫಿಕೇಷನ್ ಅಂದರೆ ಈಗ ಪತ್ತೆ ಹಚ್ಚತಕ್ಕಂಥದ್ದು. ಸೊ ಇಲ್ಲಿ ಹೇಗೆ ಮಾಡ್ತೀವಿ ನಾವು ಪತ್ತೆ ಹಚ್ಚತಕ್ಕಂಥದ್ದು ಅಥವಾ ಅದನ್ನು ಗುರುತಿಸ್ತಕ್ಕಂಥದ್ದು ಹೇಗೆ? ಇಟ್ ಈಸ್ ಅ ಕರೆಕ್ಟ್ ಡಿಸ್ಕ್ರಿಪ್ಷನ್ ಆಫ್ ದ ಆರ್ಗನಿಸಮ್ ಸೊ ದ್ಯಾಟ್ ದ ನೇಮಿಂಗ್ ಈಸ್ ಪಾಸಿಬಲ್. ಅಂದರೆ ಉದಾಹರಣೆಗೆ ಒಂದು ಉದಾಹರಣೆ ಕೊಡ್ತೀನಿ. ಈಗ ನಾವು ಸಸ್ಯಗಳಲ್ಲೇ ಏಕದಳ ಧಾನ್ಯ ಸಸ್ಯಗಳು, ಮೊನೊಕಾಟ್ ಡೈಕಾಟ್ಸ್ ಅಂತ ಕೇಳಿದ್ದೀರಾ? ಏಕದಳ ಧಾನ್ಯ ಸಸ್ಯಗಳು, ದ್ವಿದಳ ಧಾನ್ಯ ಸಸ್ಯಗಳು ಅಂತ ಕರಿತೀವಿ. ಏಕದಳ ಅಂತ ಹೇಳಬೇಕಾದ್ರೆ ನಾವು ಏನು ಹೇಳ್ತೀವಿ? ಅದರೊಂದು ರೂಟ್ ಸಿಸ್ಟಮ್ ಹೇಗಿದೆ ಅಲ್ವಾ? ಕನ್ನಡದಲ್ಲಿ ಹೇಳಬೇಕಾದ್ರೆ ತಾಯಿ ಬೇರು, ತಂತು ಬೇರು ಅಂತೆಲ್ಲ ಹೇಳಿರ್ತಾರೆ. ಏಕದಳ ಸಸ್ಯಗಳಲ್ಲಿ ಬೇರೆ ಹೇಗಿರುತ್ತೆ? ತಂತು ಬೇರು ಅಂತ ಕರಿತೀವಿ ಅಲ್ವಾ? ಪ್ಯಾಟರ್ನ್ ಆಫ್ ಲೀಫ್ ಅಂತ ಹೇಳಿದಾಗ ಎಲೆಗಳ ಒಂದು ಆಕಾರ ಅದರಲ್ಲಿ ಹೇಗಿರುತ್ತೆ? ಪ್ಯಾರಲಲ್ ವೆನೇಷನ್ ಅಂತ ಕರಿತೀವಿ. ನೇರವಾಗಿರುತ್ತೆ ಅಲ್ವಾ? ಹೌದು ಅಲ್ವಾ? ಹಾಂ. ಸೊ ಅಂದರೆ ಇಟ್ ಈಸ್ ಅ ಕರೆಕ್ಟ್ ಡಿಸ್ಕ್ರಿಪ್ಷನ್ ಆಫ್ ದ ಆರ್ಗನಿಸಮ್ ಸೊ ದ್ಯಾಟ್ ದ ನೇಮಿಂಗ್ ಈಸ್ ಪಾಸಿಬಲ್. ಸೊ ಹಾಗಾಗಿ ವ್ಯವಸ್ಥಿತವಾಗಿ ಸಂಪೂರ್ಣವಾಗಿ ಅದರ ವಿವರಣೆಯನ್ನು ನಾವು ಆಧಾರವಾಗಿಟ್ಟುಕೊಂಡು ಅದಕ್ಕೆ ಹೆಸರುಗಳನ್ನು ಕೊಡ್ತಕ್ಕಂಥದ್ದು. ಸೊ ಹಾಗಾಗಿ ಇದನ್ನು ಐಡೆಂಟಿಫಿಕೇಷನ್ ಅಂತ ಕರಿತೀವಿ, ಗೊತ್ತಾಯ್ತಾ? ತದನಂತರ ಕ್ಲಾಸಿಫಿಕೇಷನ್ ಅಂತ ಕರಿತೀವಿ. ಕ್ಲಾಸಿಫಿಕೇಷನ್ ಈಗ ವರ್ಗೀಕರಿಸಬೇಕು, ಎಲ್ಲಿಡಬೇಕು? ಉದಾಹರಣೆಗೆ ಸಸ್ಯ ಸುಮ್ಮನೆ ಎಲ್ಲಾದರೂ ಸೇರ್ಸೋಕ್ಕಾಗತ್ತಾ? ಆಗಲ್ಲ. ಉದಾಹರಣೆಗೆ ಆಲ್ಗೆ ಅಂತ ಕರಿತೀವಿ, ಹೌದಾ? ಪಾಚಿ, ಬ್ರಯೋಫೈಟ್ಸ್, ಟೆರಡೋಫೈಟ್ಸ್ ಅಂತ ಕರಿತೀವಿ. ಹಾವಸಿ ಸಸ್ಯಗಳು, ಹೌದಾ? ಹೀಗೆ. ಮತ್ತು ಜಿಮ್ನೋಸ್ಪಮ್ಸ್, ಎಂಜಿಯೋಸ್ಪಮ್ಸ್ ಅಂತ ಕೇಳ್ತೀವಿ. ಅದನ್ನು ಎಲ್ಲಿ ಸೇರಿಸಬೇಕು? ಸೊ ಅಂದರೆ ಸಂಪೂರ್ಣವಾದ ಅದರ ಒಂದು ಗುಣಲಕ್ಷಣಗಳ ಆಧಾರದ ಮೇಲೆ ಆಯ್ತಲ್ವಾ ನಾವು ಸೇರಿಸ್ತಕ್ಕಂಥದ್ದು. ಇಟ್ ಈಸ್ ಅ ಗ್ರೂಪಿಂಗ್ ಆಫ್ ಆರ್ಗನಿಸಮ್ಸ್ ಇಂಟು ಕನ್ವೀನಿಯೆಂಟ್ ಕ್ಯಾಟಗರೀಸ್. ದ ಕನ್ವೀನಿಯೆಂಟ್ ಕ್ಯಾಟಗರೀಸ್ ಈಸ್ ಆಲ್ಸೋ ಕಾಲ್ಡ್ ಟ್ಯಾಕ್ಸಾ ಬೇಸ್ಡ್ ಆನ್ ದ ಕ್ಯಾರೆಕ್ಟರ್ಸ್. ಅವುಗಳ ಗುಣಲಕ್ಷಣಗಳ ಆಧಾರದ ಮೇಲೆ ವ್ಯವಸ್ಥಿತ ಹಂತದಲ್ಲಿ ಅದನ್ನು ಸೇರಿಸ್ತಕ್ಕಂಥದ್ದನ್ನು ನಾವು ಕ್ಲಾಸಿಫಿಕೇಷನ್ ಅಂತ ಕರಿತೀವಿ, ಗೊತ್ತಾಯ್ತಲ್ವಾ? ಹಾಗೆ ತದನಂತರ ಕೊನೆಯದಾಗಿ ನಾಮೆನ್ಕ್ಲೇಚರ್. ವರ್ಗೀಕರಣ ಶಾಸ್ತ್ರದಲ್ಲಿ 4ನೇ ಹಂತ ಯಾವುದು? ನಾಮೆನ್ಕ್ಲೇಚರ್. ನಾಮೆನ್ಕ್ಲೇಚರ್ ಅಂದ್ರೇನು? ಹೆಸರು ಅಲ್ವಾ? ಉದಾಹರಣೆಗೆ ಈಗ ನಿಮಗೊಂದು ಹೆಸರು ಕೊಟ್ಟಿದ್ದಾರೆ ಅಲ್ವಾ? ಹೆಸರು ಕೊಡಬೇಕಾದ್ರೆ ಯಾವುದಾದ್ರದ ಮೇಲೆ ಕೊಟ್ಟರು? ನೀವು ಹುಟ್ಟಿದ್ದು, ರಾಶಿ, ನಕ್ಷತ್ರ, ಸಮಯ ಅಲ್ವಾ? ಹಾಗೆ ಇಲ್ಲೂ ಕೂಡ ಸಸ್ಯ ಮತ್ತು ಪ್ರಾಣಿಗಳಿಗೆ ಬಂದಾಗ ಯಾವ ರೀತಿ ಹೆಸರನ್ನು ಸೂಚಿಸ್ತೀವಿ? ಮೊದಲಿನಿಂದ ನಾನು ಹೇಳಿದ್ನಲ್ವಾ, ಕ್ಯಾರೆಕ್ಟರೈಸೇಷನ್, ಐಡೆಂಟಿಫಿಕೇಷನ್, ಕ್ಲಾಸಿಫಿಕೇಷನ್ ಮಾಡಿದ್ದಾದಮೇಲೆ ಕೊನೆಗೆ ನಾವು ಹೆಸರು ಕೊಡ್ತಕ್ಕಂಥದ್ದು ಅಲ್ವಾ? ಸೊ ಹಾಗಂದರೆ ಏನು? ನಾಮೆನ್ಕ್ಲೇಚರ್ ಅಂದರೆ ಇಟ್ ಈಸ್ ಅ ಸ್ಟ್ಯಾಂಡರ್ಡೈಸೇಷನ್ ಆಫ್ ನೇಮ್ಸ್ ಆಫ್ ಆರ್ಗನಿಸಮ್ ಸಚ್ ದ್ಯಾಟ್ ಅನ್ ಆರ್ಗನಿಸಮ್ ಈಸ್ ನೋನ್ ಬೈ ದ ಸೇಮ್ ನೇಮ್ ಆಲ್ ಓವರ್ ದ ವರ್ಲ್ಡ್. ಅಂದರೆ ನಾವು ಯಾವುದೇ ಒಂದು ಜೀವಿಗೆ ಹೆಸರನ್ನು ಸ್ಟ್ಯಾಂಡರ್ಡೈಸೇಷನ್ ಅಂದರೆ ಏನು? ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯ್ತಲ್ವಾ ಅದಕ್ಕೆ ಒಂದು ಸೂಕ್ತ ಹೆಸರನ್ನು ಇಡ್ತಕ್ಕಂಥದ್ದು ಆಯ್ತಲ್ವಾ. ಸಚ್ ಎಸ್ ಆರ್ಗನಿಸಮ್ ಈಸ್ ನೋನ್ ಬೈ ದ ಸೇಮ್. ಎಲ್ಲ ಪ್ರಪಂಚದ ಯಾವುದೇ ಭಾಗದಲ್ಲಿ ಹೋಗಲಿ, ಸೊ ಹಾಗಾಗಿ ಅದು ಹೆಸರು ಅದೇ ಹೇಳಬೇಕು. ಉದಾಹರಣೆಗೆ ನೀವು ಏನು ಮಾವಿನ ಮರ ಅಂತ ಕರಿತೀರಾ ಕನ್ನಡದಲ್ಲಿ, ಹೌದಾ? ಸೊ ಇಂಗ್ಲೀಷಲ್ಲಿ ಮ್ಯಾಂಗೋ ಟ್ರೀ ಅಂತ ಕರಿಬೋದು, ತೆಲುಗಲ್ಲಿ ಮಾಮಿಡಿಕಾಯಿ ಅಂತ ಹೇಳ್ಬೋದು. ಆದರೆ ಮ್ಯಾಂಜಿಫೆರಾ ಇಂಡಿಕಾ ಅಂದರೆ ಇಡೀ ಪ್ರಪಂಚದಾದ್ಯಂತ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಅದೇ ನೀವು ತೆಲುಗಲ್ಲಿ ಹೋಗಿ ಯಾರೋ ತೆಲುಗು ಭಾಷೆ ಬರದೇ ಇರೋ ನೀವೇನಾದರೂ ಹೇಳಿದ್ರೆ ಏನು ಹೇಳ್ತಿದ್ದೇನೆ ಅಂತ ಗೊತ್ತಾಗಲ್ಲ. ಅದೇ ರೀತಿ ಅಪೀಸ್ ಇಂಡಿಕಾ ಅಂತ ಕರಿತೀವಿ. ಇದು ಜೇನು ಹುಳುವಿನ ಒಂದು ನಾವೇನು ಕರಿತೀವಿ ಬಯಾಲಜಿಕಲ್ ನಾಮೆನ್ಕ್ಲೇಚರ್ ಅಥವಾ ಬೈನಾಮಿಯಲ್ ನಾಮೆನ್ಕ್ಲೇಚರ್ ಅಂತ ಕರಿತೀವಿ.
ಗೊತ್ತಾಯಿತು. ವಿನಾಮನಾಮಕರಣ ಪ್ರಕಾರ ಜೇನುಹುಳುವಿಗೆ ಹೆಸರೇನು? ಎಪಿಸ್ ಇಂಡಿಕಾ. ಅದೇ ನೀವು ನಮಗೆ ಗೊತ್ತಿರ್ತಕ್ಕಂಥ ಭಾಷೆಗಳಲ್ಲಿ ಬೇರೆ ಯಾರಿಗಾದರೂ ಹೇಳಿದ್ರೆ ಅವ್ರಿಗೆ ಗೊತ್ತಾಗಲ್ಲ, ಆಯ್ತಲ್ವಾ? ಹಾಗಾಗಿ ಯಾಕೆ ಅಂತ ಕೇಳಿದಾಗ ನಿಮಗೆ ಗೊತ್ತಿರಲಿ ನೋಡಿ, ದೆರ್ ಆರ್ ಮಿಲಿಯನ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ ಸ್ಪೀಷೀಸ್ ಪ್ರೆಸೆಂಟ್ ಇನ್ ದ ವರ್ಲ್ಡ್. ಇಡೀ ಪ್ರಪಂಚದಾದ್ಯಂತ ಆಗಲೇ ತಾನೇ ನಾನು ಹೇಳ್ದಂಗೆ ಮಿಲಿಯಾಂತರ ಸಸ್ಯ ಮತ್ತು ಪ್ರಾಣಿ ಏನು ನಾವು ಜಾತಿಗಳನ್ನು, ಉಪಜಾತಿಗಳನ್ನು ಎಲ್ಲ ನೋಡಬಹುದು. ಆದರೆ ಸಾಮಾನ್ಯವಾಗಿ ಎಲ್ಲರಿಗೂ ಏನು ಗೊತ್ತಿರುತ್ತೆ, ಅಲ್ಲಿರ್ತಕ್ಕಂಥ ಸ್ಥಳೀಯ ಭಾಷೆಗಳು, ಲೋಕಲ್ ನೇಮ್ಸಲ್ಲಿ ಗೊತ್ತಿರುತ್ತೆ ಅಲ್ವಾ? ಸೊ ಗೊತ್ತಿದ್ದಾಗ ಏನಾಗುತ್ತೆ, ಸುಮಾರು ಸಲ ನಮಗೆ ಅದರಿಂದ ಕನ್ಫ್ಯೂಸ್ ಆಗ್ಬೋದು. ಅದನ್ನು ನಾನು ಹೇಳಿದ್ದು ಗೊತ್ತಾಗುತ್ತಾ? ಸೊ ಹಾಗಾಗಿ ಹೆನ್ಸ್ ದ ನೀಡ್ ಆಫ್ ಸ್ಟ್ಯಾಂಡರ್ಡೈಸಿಂಗ್ ದ ನೇಮಿಂಗ್ ಆಫ್ ದ ಲಿವಿಂಗ್ ಆರ್ಗನಿಸಮ್ಸ್ ಈಸ್ ನೆಸೆಸರಿ. ಗೊತ್ತಾಯ್ತಾ? ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಾನದಂಡಗಳನ್ನು ಆಧರಿಸಿ ಅದಕ್ಕೆ ಒಂದು ಹೆಸರನ್ನು ಸೂಚಿಸಲಾಗುತ್ತೆ. ಸೊ ಅದನ್ನು ಇಡೀ ಪ್ರಪಂಚದಾದ್ಯಂತ ಎಲ್ಲರಿಗೂ ಸುಲಭವಾಗಿ ಅರ್ಥ ಆಗುತ್ತೆ ಮತ್ತು ಅದನ್ನು ಪತ್ತೆ ಹಚ್ಚೋದಕ್ಕೆ ಸುಲಭ ಆಗುತ್ತೆ. ಓಕೆ, ಹಾಂ ನೋಡಿ, ಆಗಲೇ ನಾನು ಹೇಳ್ತಾ ಇದ್ದೆ, ದ ಸಿಸ್ಟಮ್ ಆಫ್ ನೇಮಿಂಗ್ ವಿತ್ ದ 2 ಕಾಂಪೊನೆಂಟ್ಸ್ ಈಸ್ ಕಾಲ್ಡ್ ಬೈನಾಮಿಯಲ್ ನಾಮೆನ್ಕ್ಲೇಚರ್. ಈ ರೀತಿ ಏನು ಇತ್ತು ಹಿಂದೆ, ಆ ಒಂದು ಕನ್ಫ್ಯೂಸ್ನ ಅಂದರೆ ಬೇರೆ ಬೇರೆಯವರು ಇರ್ತಕ್ಕಂಥ ಬೇರೆ ಬೇರೆ ದೇಶಗಳಲ್ಲಿ ಬೆಳೆಸೋದ್ರಿಂದ ಸೊ ಅದನ್ನು ತುಂಬ ಬೇರೆ ಬೇರೆಯವ್ರಿಗೆ ಅರ್ಥ ಆಗ್ತಿಲ್ಲ. ಅದನ್ನು ತಪ್ಪಿಸಿ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತ ಮೊದಲ ಬಾರಿಗೆ ದ್ವಿನಾಮನಾಮಕರಣ ಅಂತ ಮಾಡಿದ್ರು. ನಿಮ್ಗೆ ಹೈಸ್ಕೂಲಲ್ಲಿ ಹೇಳಿರ್ತಾರೆ ದ ಬೈನಾಮಿಯಲ್ ನಾಮೆನ್ಕ್ಲೇಚರ್ ಅಂತ. ಏನು ಹಾಗಂದರೆ, ವೈಜ್ಞಾನಿಕವಾಗಿ ಯಾವುದೇ ಒಂದು ಜೀವಿಗೆ 2 ಹೆಸರುಗಳನ್ನು ಕೊಡಲಾಗುತ್ತೆ. ದ್ವಿನಾಮನಾಮಕರಣ, ಬೈನಾಮಿಯಲ್ ನಾಮೆನ್ಕ್ಲೇಚರ್ ಅಂತ ಕರಿತೀವಿ, ಹೌದಾ? ಸೊ ಅದರಲ್ಲಿ ಮೊದಲನೇ ಪದ ಏನಾಗಿರುತ್ತೆ? ಜೀನಸ್ ಅಂತ ಕರಿತೀವಿ, ಹೌದು ತಾನೆ? ಮೊದಲನೇ ಪದ ಜೀನಸ್, ಪ್ರಮುಖ ಕುಲ ಅಥವಾ ಪ್ರಮುಖ ಜಾತಿ ಅಂತ ಕೆಲವು ಪುಸ್ತಕಗಳಲ್ಲಿ ಇದೆ. ಸ್ಪೀಷೀಸ್ ಎರಡನೇ ಪದ. ಸ್ಪೀಷೀಸ್ ಅಂದರೆ ಏನು? ಜಾತಿ ಅಂಥೇಳಿ ಕರಿತೀವಿ, ಗೊತ್ತಾಯ್ತಲ್ಲ? ಇದನ್ನು ಮೊದಲ ಬಾರಿಗೆ ಪರಿಚಯ ಮಾಡಿಕೊಟ್ಟಿದ್ದು ಯಾರು? ಕಾರೋಲಸ್ ಲಿನಿಯಸ್. ಹಾಗಾಗಿ ಇವರನ್ನು ನಾವು ಫಾದರ್ ಆಫ್ ಟ್ಯಾಕ್ಸನಮಿ, ವರ್ಗೀಕರಣಶಾಸ್ತ್ರದ ಪಿತಾಮಹ ಅಂತಲೂ ಕರಿತೀವಿ, ಆಗ್ಬೋದಾ? ಹಾಂ. ತದನಂತರ ಈಗ ತಾನೇ ನಾನು ಹೇಳ್ತಾ ಇದ್ದೆ ನೋಡಿ, ಯಾಕೆ ಇದನ್ನು ಸೊ ನಾವು ಏನು ವಿನಾಮನಾಮಕರಣವನ್ನು ಜಾರಿಗೊಳಿಸಿದ್ರು ಅನ್ನೋದ್ರ ಬಗ್ಗೆ ಗೊತ್ತಾಯಿತು. ಈಗ ಅದಕ್ಕೆ ತನ್ನದೇ ಆದಂಥ ಕೆಲವು ರೂಲ್ಸ್ ಇದೆ, ಗೊತ್ತಾಯ್ತಲ್ವಾ? ಸೊ ರೂಲ್ಸ್ ಅಥವಾ ಅದನ್ನು ನಾವು ಯಾವುದರ ಆಧಾರದ ಮೇಲೆ ಕೊಡಲಾಗುತ್ತೆ ಅಂಥೇಳಿ ಹೇಳಿದಾಗ, ಮೊದಲನೇದಾಗಿ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟಾನಿಕಲ್ ನಾಮೆನ್ಕ್ಲೇಚರ್ ಅಂತ ಕರಿತೀವಿ, ICBN ಅಂತ ಶಾರ್ಟ್ ಫಾರ್ಮಲ್ಲಿ. ಇದರ ಪ್ರಕಾರ, ಈ ಒಂದು ಆರ್ಗನೈಸೇಷನ್ ಪ್ರಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಸಸ್ಯಕ್ಕೆ ಹೆಸರುಗಳನ್ನು ಕೊಡಬೇಕಾದ್ರೆ ಅದರ ಒಂದು ಮೂಲದಂಡಗಳ ಆಧಾರದ ಮೇಲೆ ಹೆಸರನ್ನು ಸೂಚಿಸಲಾಗುತ್ತೆ. ಅದೇ ರೀತಿ ಪ್ರಾಣಿಗಳಿಗೆ ಕೊಡಬೇಕಾದ್ರೆ ಝೂಲಾಜಿಕಲ್ ನೇಮ್ಸ್ ಆರ್ ಬೇಸ್ಡ್ ಆನ್ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಝೂಲಾಜಿಕಲ್ ನಾಮೆನ್ಕ್ಲೇಚರ್ ಅಂತ ಕರಿತೀವಿ. ಅಂತಾರಾಷ್ಟ್ರೀಯ ಮೂಲಮಾನಗಳನ್ನು ಅನುಸರಿಸಿ ಪ್ರಾಣಿಗಳಿಗೆ ನಾವು ಹೆಸರುಗಳನ್ನು ಸೂಚಿಸಲಾಗುತ್ತೆ, ಗೊತ್ತಾಗುತ್ತಾ? ಉದಾಹರಣೆಗಾಗಲೇ ನಾನು ಹೇಳಿದ್ದೀನಿ, ಮ್ಯಾಂಜಿಫೆರಾ ಇಂಡಿಕಾ. ಮ್ಯಾಂಜಿಫೆರಾ ಅಂತಕ್ಕಂಥದ್ದು ಒಂದು ಪದ, ಇಂಡಿಕಾ ಅಂತಕ್ಕಂಥದ್ದು ಇನ್ನೊಂದು ಪದ. ಪ್ಯಾಂಥೆರಾ ಅಂತಕ್ಕಂಥದ್ದು ಜೀನಸ್ಸು, ಟೈಗ್ರಿಸ್ ಅನ್ನೋದು ಸ್ಪೀಷೀಸ್. ಈಗ ತಾನೇ ನಾನು ಹೇಳ್ತಿದ್ದೆ, ದ ರೂಲ್ಸ್, ಯೂನಿವರ್ಸಲ್ ರೂಲ್ಸ್ ಆಫ್ ಬೈನಾಮಿಯಲ್ ನಾಮೆನ್ಕ್ಲೇಚರ್ ಅಂತ ಕರಿತೀವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಆ ಒಂದು ರೂಲ್ಸ್ನ ನಾವು ಫಾಲೋ ಮಾಡ್ತಾರೆ ಅಥವಾ ರೂಲ್ಸ್ ಅಂತೇಳಿ ಹೇಳಿದಾಗ ಸೊ ಯಾವುದರ ಆಧಾರದ ಮೇಲೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತಾ? ಸೊ ನೋಡಿ, ಇದು ತುಂಬ ಇಂಪಾರ್ಟೆಂಟ್. ಆಗಲೇ ಅಂತಾನೆ ಹೇಳ್ತಾಯಿದ್ದೆ, 1 ಮಾರ್ಕ್ಸಲ್ಲಿ ಕೇಳ್ಬೋದು ಅಥವಾ 2-3 ಮಾರ್ಕ್ಸಲ್ಲೂ ಕೇಳ್ಬೋದು. ರೈಟ್ ದ ರೂಲ್ಸ್ ಆಫ್ ಬೈನಾಮಿಯಲ್ ನಾಮೆನ್ಕ್ಲೇಚರ್ ಅಂತ ಕರಿತೀವಿ, ಹೌದಾ? ಸರಿ, ಪ್ರಮುಖವಾಗಿ ನೆನಪಿರಲಿ, ವಿನಾಮನಾಮಕರಣ ಅನ್ನೋದು ನಮಗೆ ಸ್ಥಳೀಯ ಭಾಷೆಗಳಿಂದ ಆಗ್ತಕ್ಕಂಥ ನಾವು ಗೊಂದಲಗಳನ್ನು ದೂರ ಮಾಡ್ಬೋದು, ಕನ್ಫ್ಯೂಷನ್ಸ್ನ ದೂರ ಮಾಡ್ಬೋದು. ಇಟ್ ಗಿವ್ಸ್ ಅ ಯೂನಿವರ್ಸಲ್ ರೆಕಗ್ನಿಷನ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೋ ಒಂದು ಸಸ್ಯಕ್ಕೆ ಅಥವಾ ಪ್ರಾಣಿಗೆ ಅವನು ಗುರುತಿಸಲ್ಪಡುತ್ತೆ, ಗೊತ್ತಾಯ್ತಲ್ವಾ? ಸೊ ಬನ್ನಿ, ನಂತರ ರೂಲ್ಸ್ ಆಫ್ ಬೈನಾಮಿಯಲ್ ನಾಮೆನ್ಕ್ಲೇಚರ್ನ ನೋಡಿದಾಗ ಮೊದಲನೇದು, ದ ಸೈಂಟಿಫಿಕ್ ನೇಮ್ಸ್ ಆರ್ ಇನ್ ದ ಲ್ಯಾಟಿನ್, ಆರ್ ಲ್ಯಾಟಿನೈಸ್ಡ್ ಆ್ಯಂಡ್ ರಿಟನ್ ಇನ್ ಇಟಾಲಿಕ್ಸ್.
ವೆನ್ ಹ್ಯಾಂಡ್ ರಿಟನ್ ದೇ ಆರ್ ಅಂಡರ್ಲೈನ್ಡ್ ಸೆಪರೇಟ್ಲಿ. ಅಂದರೆ ಈ ಒಂದು ವಿನಾಮನಾಮಕರಣವನ್ನು ಬರಿಬೇಕಾದ್ರೆ ವೈಜ್ಞಾನಿಕ ಪದಗಳನ್ನು ಸಾಮಾನ್ಯವಾಗಿ ನಾವು ಲ್ಯಾಟಿನ್ನಲ್ಲಿ ಇರ್ತಕ್ಕಂಥದ್ದನ್ನು ತಗೊಂಡಿದ್ದೀವಿ, ಆಯ್ತಲ್ವಾ. ಅಥವಾ ಲ್ಯಾಟಿನ್ ಪದಗಳ ಬದಲಾಗಿ ಇಟ್ಯಾಲಿಕ್ಸ್ನ ನಾವು ಬರಿಬೇಕಾದ್ರೆ ಇಟ್ಯಾಲಿಕ್ಸ್ ಆಗಿ ಬರಿತೀವಿ. ಉದಾಹರಣೆಗೆ ಟೈಪಿಂಗ್ಸಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ನಿಮ್ಮ ಪುಸ್ತಕಗಳಲ್ಲಿ ನೋಡಿ, ಆ ಪದಗಳಲ್ಲೆಲ್ಲ ಲ್ಯಾಟಿನ್ ಪದಗಳು, ಮೂಲವಾಗಿ ಲ್ಯಾಟಿನ್ ಭಾಷೆಯಿಂದ ತೆಗೆದುಕೊಂಡಿರ್ತಕ್ಕಂಥದ್ದು. ಮತ್ತು ಅದನ್ನು ಟೈಪ್ ಮಾಡಬೇಕಾದ್ರೆ ಏನಾಗಿರುತ್ತೆ, ಇಟ್ಯಾಲಿಕ್ಸ್ ಇರುತ್ತೆ, ಸ್ವಲ್ಪ ಬಲಭಾಗಕ್ಕೆ ಬಗ್ಗಿರೋ ಥರ ಕಾಣುತ್ತೆ. ನೀವು ಸರಿಯಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತು ವೆನ್ ಹ್ಯಾಂಡ್ ರಿಟನ್, ಕೈಯಲ್ಲಿ ಬರೆಯೋಕ್ಕಂಥ ಸಂದರ್ಭದಲ್ಲಿ ನಾವು ಬರೆದು ಸಪ್ರೇಟ್ ಅಂಡರ್ಲೈನ್ ಮಾಡ್ತೀವಿ. ಮತ್ತು ಜೀನಸ್ಗೆ ಸಪ್ರೇಟ್ ಅಂಡರ್ಲೈನ್ ಮಾಡಬೇಕು ಮತ್ತು ಸ್ಪೀಷೀಸ್ಗೆ ಎರಡು ಸೇರಿಸಬಾರ್ದು, ಸೇರಿಸಿದ್ರೆ ತಪ್ಪಾಗುತ್ತೆ, ನೆನಪಿರಲಿ, ಗೊತ್ತಾಯ್ತಾ. ಹಾಗೆ ಮತ್ತು ದ ಫಸ್ಟ್ ವರ್ಡ್ ಈಸ್ ಜೀನಸ್. ಆಗಲೇ ನಾನು ಹೇಳಿದೆ, ಮೊದಲ ಪದ ಏನೋ ಜೀನಸ್ ಅಂತ ಕರಿತೀವಿ. ಆ ಒಂದು ವಿನಾಮನಾಮಕರಣದಲ್ಲಿ ಮೊದಲನೇ ಪದವನ್ನು ಜೀನಸ್ ಅಂತ, ಕನ್ನಡದಲ್ಲಿ ಎಕ್ಸಾಕ್ಟು ಕುಲ ಅಥವಾ ಕುಲಪದ ಅಂಥೇಳಿ ಕರಿತೀವಿ, ಜೆನರಿಕ್ ನೇಮ್ ಅಂತ. ಎರಡನೇ ಪದ ದ ಸೆಕೆಂಡ್ ವರ್ಡ್ ನಾವು ಹೇಳಬೇಕಾದ್ರೆ ಸ್ಪೀಶೀಸ್ ಅಥವಾ ಸ್ಪೆಸಿಫಿಕ್ ಎಪಿಥೆಟ್ ಅಂತ ಕರಿತೀವಿ, ಜಾತಿ ಪದ ಅಂತ, ಆಯ್ತಲ್ವಾ. ಸೊ ನಿರ್ದಿಷ್ಟ ಪ್ರಾಣಿಯ ಜಾತಿ ಪದ, ಸ್ಪೆಸಿಫಿಕ್ ಎಪಿಥೆಟ್ ಅಂಥೇಳಿ ಕರಿತಕ್ಕಂಥದ್ದು. ಮತ್ತು ಜೀನಸ್ ನೇಮ್ ಸ್ಟಾರ್ಟ್ಸ್ ವಿತ್ ಕ್ಯಾಪಿಟಲ್ ಲೆಟರ್. ಮೊದಲ ಒಂದು ಹೆಸರು ಏನಿದೆ, ಆ ಒಂದು ಜೀನಸ್ನ ಪ್ರಾರಂಭ ಪದ ಕ್ಯಾಪಿಟಲ್ ಲೆಟರ್ ಆಗಿರಬೇಕು. ಇಂಗ್ಲೀಷ್ನಲ್ಲಿ ಬರೀಬೇಕಾದ್ರೆ ಕ್ಯಾಪಿಟಲ್ ಲೆಟರ್ ಆಗಿರಬೇಕು. ತದನಂತರ ಬರತಕ್ಕಂಥ ಎಲ್ಲ ಅಕ್ಷರಗಳನ್ನು ನಾವು ಏನು ಮಾಡಿರಬೇಕು, ಸ್ಮಾಲ್ ಲೆಟರ್ಸಲ್ಲೇ ಬರೀಬೇಕು. ಸ್ಪೀಶೀಸ್ ಕೂಡ ಪ್ರಾರಂಭ ಆಗ್ತಕ್ಕಂಥದ್ದು ಸ್ಮಾಲ್ ಲೆಟರ್ಸಿಂದ. ABCDಯಲ್ಲಿ ಸ್ಮಾಲ್ ಲೆಟರ್ಸ್ ಅಂತ ಗೊತ್ತಿರುತ್ತೆ ಅಲ್ವಾ, ಸೊ ಅದರಿಂದ ಬರೀಬೇಕು. ಸೊ ವಿತ್ ಸಪ್ರೇಟ್ ಅಂಡರ್ಲೈನ್ ಮಾಡಿ, ಹೌದಾ. ಹಾಂ, ಇದು ಬೇಕಾದ್ರೆ ಇನ್ನು ನೋಡಿ, ನಿಮ್ಮ ಬಲಭಾಗದಲ್ಲಿ ಸ್ಲೈಡಲ್ಲಿ ಬರೆದಿದ್ದಾರೆ ಮ್ಯಾಂಜಿಫೆರಾ ಇಂಡಿಕಾ ಅಂತಕ್ಕಂಥದ್ದು. ಎಮ್ ಅನ್ನೋದು ದೊಡ್ಡ ಅಕ್ಷರ, ಇಂಗ್ಲೀಷ್ನ ದೊಡ್ಡ ಅಕ್ಷರ, ಉಳಿದಿದ್ದೆಲ್ಲ ಚಿಕ್ಕ ಅಕ್ಷರಗಳಿದೆ, ಸಪ್ರೇಟ್ ಅಂಡರ್ಲೈನ್ ಇದೆ, ಗೊತ್ತಾಗುತ್ತಾ. ಹಾಗೆ ಹೋಮೋಸೆಪಿಯನ್ ಅಂತಕ್ಕಂಥದ್ದು ಅಷ್ಟೇ ನೋಡಿ. ಇದ್ರ ಜೊತೆಗೆ ಕೆಲವು ಸಲ ನೋಡಿ, ಇಲ್ಲಿ ಎರಡನೇ ಎಕ್ಸಾಂಪಲ್ ನೋಡಿ, ಹೋಮೋಸೆಪಿಯನ್ ಲಿನ್ ಅಂತಿದೆ, ಮ್ಯಾಂಜಿಫೆರಾ ಇಂಡಿಕಾ ಲಿನ್ ಅಂತಿದೆ. ಹಾಗಂದ್ರೆ ಏನು, ನಾವು ಈ ಒಂದು ಜೈವಿಕ ಪ್ರಪಂಚದಲ್ಲಿ ಯಾರೇ ಒಬ್ಬ ವಿಜ್ಞಾನಿಗಳು ಒಂದು ಸಸ್ಯ ಪ್ರಭೇದ ಅಥವಾ ಪ್ರಾಣಿ ಪ್ರಭೇದವನ್ನು ಪತ್ತೆ ಹಚ್ಚತಕ್ಕಂಥದ್ದು ಸುಲಭವಾದ ಕೆಲಸ ಅಲ್ಲ. ಆ ರೀತಿ ಪತ್ತೆ ಹಚ್ಚಿದಂತಹ ವಿಜ್ಞಾನಿಗಳಿಗೆ ಗೌರವ ಸೂಚಕವಾಗಿ ಕೊನೆಯ ಪದ ಅಂದರೆ ಸ್ಪೀಶೀಸ್ ಆದಮೇಲೆ ಶಾರ್ಟ್ ಫಾರ್ಮ್ಸ್ನ ಬಳಸ್ತೀವಿ. ಉದಾಹರಣೆಗೆ ಆಗಲೇ ನಾನು ಹೇಳಿದೆ, ದ ನೇಮ್ ಆಫ್ ದ ಆಥರ್, ಸೈಂಟಿಸ್ಟ್ ಹೂ ಡಿಸ್ಕ್ರೈಬ್ ಆ್ಯಂಡ್ ಗಿವನ್ ದ ನಾಮೆನ್ಕ್ಲೇಚರ್. ಯಾರು ಅದಕ್ಕೆ ಆ ಒಂದು ವಿನಾಮನಾಮಕರಣವನ್ನು ಕೊಟ್ಟರು, ಸಂಪೂರ್ಣವಾಗಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರು, ಅದರ ಹೆಸರು ಗೊತ್ತಾಗುತ್ತಾ. ಅದನ್ನ ಆಥರ್ಸ್ ನೇಮ್ ಅಥವಾ ಆಥರ್ಸ್ ಸೈಟೇಷನ್ಸ್ ಅಂತ ಕರಿತೀವಿ, ಗೊತ್ತಾಗುತ್ತಾ. ಸೊ ಅದನ್ನೇ ಹೇಳಿದ್ದು ಹೋಮೋಸೆಪಿಯನ್ ಲಿನ್ ಅಂತಕ್ಕಂಥದ್ದು ಲೀನಿಯಸ್, ಹೌದಾ. ಇದನ್ನು ಡಿಸ್ಕ್ರೈಬ್ ಮಾಡಿದ್ದಾರು ಲೀನಿಯಸ್ ಅಂತ, ಆಥರ್ಸ್ ನೇಮ್. ಅದೇ ರೀತಿ ಮ್ಯಾಂಜಿಫೆರಾ ಇಂಡಿಕಾ ಲಿನ್ ಅಂತ ಬರೆದ್ರೆ ಏನು, LNN, ಇದು ಲೀನಿಯಸ್, ಪತ್ತೆ ಹಚ್ಚಿದ್ದು ಅಂತ ನಮಗೆ ಸುಲಭವಾಗಿ ಗೊತ್ತಾಗುತ್ತೆ. ಅರ್ಥ ಆಗ್ತಿದೆಯಾ? ಸರಿಯಾಗಿ ಕೇಳಿಸ್ಕೋಬೇಕು. ನಂತರ ನೋಡಿ, ಆಗಲೇ ನಾನು ಹೇಳ್ತಾ ಇದ್ದೆ ಕ್ಲಾಸಿಫಿಕೇಷನ್ಸ್ ಅಂತ ಕರಿತೀವಿ. ಏನು ಕ್ಲಾಸಿಫಿಕೇಷನ್ಸ್ ಅಂತ ಹೇಳಿದಾಗ, ವರ್ಗೀಕರಣವನ್ನು ಮಾಡಬೇಕಾದ್ರೆ ಈಗ ತಾನೇ ನಾನು ಹೇಳ್ತಾ ಇದ್ದೆ ಕ್ಲಾಸಿಫಿಕೇಷನ್, ದ ಪ್ರೋಸೆಸ್ ವೇರ್ ದ ಆರ್ಗನಿಸಮ್ಸ್ ಆರ್ ಗ್ರೂಪ್ಡ್ ಇಂಟು ಕನ್ವೀನಿಯಂಟ್ ಕ್ಯಾಟಗರೀಸ್. ಅಂದರೆ ಯಾವುದೇ ಜೀವಿಗಳನ್ನು ನಾವು ವ್ಯವಸ್ಥಿತವಾಗಿ ಜೋಡಿಸ್ಬೇಕಾದ್ರೆ ಅಥವಾ ಅದನ್ನು ನಾವು ಸರಿಯಾದ ರೂಪದಲ್ಲಿ ವರ್ಗೀಕರಣ ಮಾಡಬೇಕಾದ್ರೆ ವಿವಿಧ ಹಂತಗಳಲ್ಲಿ ಅದನ್ನು ಸರಿಯಾದ ರೂಪದಲ್ಲಿ ನಾವು ಜೋಡಣೆ ಮಾಡ್ತಕ್ಕಂಥದ್ದು ಕ್ರಮಬದ್ಧವಾಗಿ. ಸೊ ಅದನ್ನು ಕ್ಲಾಸಿಫಿಕೇಷನ್ಸ್ ಅಂತ ಕರಿತೀವಿ. ಓಕೆ, ದ ಕ್ಲಾಸಿಫಿಕೇಷನ್ ಇನ್ವಾಲ್ವ್ಸ್ ಹೆರಾರ್ಕಿ ಸ್ಟೆಪ್ಸ್ ಇನ್ ಈಚ್ ಸ್ಟೆಪ್ ರೆಪ್ರೆಸೆಂಟ್ ದ ಟ್ಯಾಕ್ಸಾನಮಿಕ್ ಕ್ಯಾಟಗರಿ ಅಂತ ಕರಿತೀವಿ. ಸೊ ಇದನ್ನು ನಾವೇನು ಹೇಳ್ತೀವಿ, ವಿವಿಧ ಹಂತಗಳನ್ನು ನಾವು ಟ್ಯಾಕ್ಸಾನಮಿಕ್ ವರ್ಗೀಕರಣದ ಹಂತಗಳು, ಇದನ್ನು ರ್ಯಾಂಕ್ ಅಂತ ಕೂಡ ಕರಿತೀವಿ. ಆಲ್ ಕ್ಯಾಟಗರೀಸ್ ಟುಗೆದರ್ ಕಾನ್ಸ್ಟಿಟ್ಯೂಟ್ ಎ ಟ್ಯಾಕ್ಸಾನಮಿಕ್ ಹೈರಾರ್ಕಿ. ಒಟ್ಟಾರೆಯಾಗಿ ಇದನ್ನು ವರ್ಗೀಕರಣದ ಹಂತಗಳು ಅಂಥೇಳಿ ಕರೀತಕ್ಕಂಥದ್ದು, ಗೊತ್ತಾಗುತ್ತಾ. ಹಾಂ, ಸೊ ಈಚ್ ಕ್ಯಾಟಗರಿ ರೆಪ್ರೆಸೆಂಟ್ ಎ ಯೂನಿಟ್ ಆಫ್ ಕ್ಲಾಸಿಫಿಕೇಷನ್. ಪ್ರತಿಯೊಂದು ಹಂತದಲ್ಲೂ ವರ್ಗೀಕರಣವನ್ನು ನಾವು ನಿರ್ದಿಷ್ಟ
ಹಂತಗಳನ್ನು ನಾವು ನೋಡಬಹುದು ಅಥವಾ ನಿರ್ದಿಷ್ಟ ಘಟಕಗಳನ್ನು. ಈಚ್ ಕ್ಯಾಟಗರಿ, ಪ್ರತಿಯೊಂದು ಹಂತದಲ್ಲೂ ಅಲ್ವಾ, ಯೂನಿಟ್ ಆಫ್ ಕ್ಲಾಸಿಫಿಕೇಷನ್ದ ಘಟಕಗಳನ್ನು ನಾವು ನೋಡಬಹುದಾಗಿದೆ. ಇಲ್ಲೇ ನೀವು ಗೊತ್ತಾಗುತ್ತಲ್ವಾ, ಎಡಭಾಗದಲ್ಲಿ ಕೊಟ್ಟಿದೆ ನೋಡಿ. ಅ ಗ್ರೂಪ್ ಆಫ್ ಆರ್ಗನಿಸಮ್ಸ್ ಅಕ್ಯುಪೈಯಿಂಗ್ ಎ ಪರ್ಟಿಕ್ಯುಲರ್ ಕ್ಯಾಟಗರಿ ಈಸ್ ಕಾಲ್ಡ್ ಟ್ಯಾಕ್ಸನ್ ಅಂತ ಕರಿತೀವಿ. ಒಂದು ನಿರ್ದಿಷ್ಟ ಜೀವಿಗಳ ಗುಂಪು ಯಾವುದೇ ಒಂದು ಹಂತದಲ್ಲಿ ನಾವು ಗುರುತಿಸ್ತಕ್ಕಂಥದ್ದನ್ನು ಟ್ಯಾಕ್ಸಾ ಅಂದರೆ ಪ್ಲೂರಲ್ ಫಾರ್ಮ್, ಟ್ಯಾಕ್ಸನ್ ಅಂದರೆ ಸಿಂಗ್ಯುಲರ್ ಫಾರ್ಮ್. ಉದಾಹರಣೆಗೆ ಕ್ಲಾಸ್, ವರ್ಗ, ಮ್ಯಾಮೇಲಿಯಾ ಅಂತಕ್ಕಂಥದ್ದು. ಕ್ಲಾಸ್ ಮ್ಯಾಮೇಲಿಯಾ ಗೊತ್ತಾಗುತ್ತಲ್ವಾ. ಸೊ ಇದನ್ನು ನಾವು ನಿರ್ದಿಷ್ಟ ಟ್ಯಾಕ್ಸನ್ ಅಂತ ಹೇಳ್ಬೋದು. ಗೊತ್ತಾಗುತ್ತಾ? ಸೊ ಇದನ್ನು ಹೈಸ್ಕೂಲ್ ಲೆವೆಲ್ ಕೂಡ ಓದಿರ್ತಾರೆ ಮಕ್ಕಳು ಸಾಮಾನ್ಯವಾಗಿ. ಬಯಾಲಜಿ ಟೀಚರ್ ಇರೋ ಕಡೆ ಹೇಳಿರ್ತಾರೆ. ಹಾಂ, ಸೊ ಇದೆಲ್ಲ ಹೇಗೆ ಪ್ರಾರಂಭ ಆಗ್ತಕ್ಕಂಥದ್ದು? ಹೈಯೆಸ್ಟ್ ಹೆರಾರ್ಕಿ ಅಂತ ಹೇಳ್ತೀವಿ. ಅಂದರೆ ಪ್ರಮುಖವಾದ ಮೊದಲಿಗೆ ಬರ್ತಕ್ಕಂಥದ್ದು ಕಿಂಗ್ಡಮ್, ಸಾಮ್ರಾಜ್ಯ ಅಂತ ಹೇಳ್ತೀವಿ. ಉದಾಹರಣೆಗೆ ಪ್ಲಾಂಟ್ ಕಿಂಗ್ಡಮ್, ಅನಿಮಲ್ ಕಿಂಗ್ಡಮ್ ಅಂತ ಹೇಳ್ತೀವಿ ಅಲ್ವಾ. ಸಸ್ಯ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ. ಫೈಲಮ್ ಅಥವಾ ಡಿವಿಷನ್ ಅಂತ ಪ್ರಮುಖವಾದ ಒಂದು ಹಂತ. ನಂತರ ಕ್ಲಾಸ್, ವರ್ಗ ಅಂತೇಳಿ ಹೇಳ್ತಕ್ಕಂಥದ್ದು. ಆರ್ಡರ್, ಹಂತಗಳು. ಫ್ಯಾಮಿಲಿ, ಕುಟುಂಬ. ಜೀನಸ್, ಕುಲ ಅಥವಾ ನಾವು ಹೇಳಬೇಕಾದ್ರೆ ಸೊ ಆಗಲೇ ಹೇಳಿದೆ ಜೆನೆರಿಕ್ ನೇಮ್ ಅಂತ ಹೇಳ್ತಕ್ಕಂಥದ್ದು ಜೀನಸ್. ಮತ್ತು ಸ್ಪೀಷೀಸ್, ಜಾತಿ. ಇವೆಲ್ಲ ಕೂಡ ವರ್ಗೀಕರಣದ ಹಂತಗಳು. ಗೊತ್ತಾಗುತ್ತಾ? ಹಾಂ, ನೋಡಿ ಆಗಲೇ ನಾನು ಹೇಳ್ತಾ ಇದ್ದೆ. ಸೊ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಇನ್ ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಅಂತ ಕೇಳ್ಬೋದು. ಅಂದರೆ ಈ ಒಂದು ವರ್ಗೀಕರಣದ ಹಂತಗಳನ್ನು ಕ್ರಮಬದ್ಧವಾಗಿ ಬರಿಬೇಕಾದ್ರೆ ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಲ್ಲಿ ಬರೀತಕ್ಕಂಥದ್ದು. ಅಸೆಂಡಿಂಗ್ ಆರ್ಡರ್ ಅಂತ ಹೇಳಿದಾಗ ಸೊ ದೊಡ್ಡದಾದ ಸಂಖ್ಯೆಯಿಂದ ನಾವು ಗುರುತಿಸಿ ದೊಡ್ಡದು ಮತ್ತು ಚಿಕ್ಕದು, ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಕಡೆಗೆ ಹೋಗ್ತಕ್ಕಂಥದ್ದನ್ನು ಏರಿಕೆ ಕ್ರಮ ಅಂತ. ಉದಾಹರಣೆಗೆ ಸ್ಪೀಷೀಸ್ ಅಂತಕ್ಕಂಥದ್ದು ಕಡಿಮೆ ಸಂಖ್ಯೆ ಇರುತ್ತೆ. ತದನಂತರ ಜೀನಸ್ಸು, ಫ್ಯಾಮಿಲಿ, ಆರ್ಡರು, ಕ್ಲಾಸು, ಫೈಲಮ್, ಕಿಂಗ್ಡಮ್ ಹೀಗೆ ಬರೀತಕ್ಕಂಥದ್ದು ಅಸೆಂಡಿಂಗ್ ಆರ್ಡರ್ ಅಂತ. ಡಿಸೆಂಡಿಂಗ್ ಆರ್ಡರ್ ಅಂದರೆ ಅತ್ಯಂತ ಹೆಚ್ಚು ಸಂಖ್ಯೆಯಿಂದ ಕಡಿಮೆ ಸಂಖ್ಯೆ ಕಡೆಗೆ ಬರೀತಕ್ಕಂಥದ್ದು. ಉದಾಹರಣೆಗೆ ಕಿಂಗ್ಡಮ್, ಸಸ್ಯ ಸಾಮ್ರಾಜ್ಯ ಅಥವಾ ಪ್ರಾಣಿ ಸಾಮ್ರಾಜ್ಯದಿಂದ ಪ್ರಾರಂಭ ಮಾಡಿ ಸೊ ನಾವು ಫೈಲಮ್ಮು ಅಥವಾ ಡಿವಿಷನು, ಕ್ಲಾಶು, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಷೀಸ್ ಹೀಗೆ ಬರೀತಕ್ಕಂಥದ್ದನ್ನ ಡಿಸೆಂಡಿಂಗ್ ಆರ್ಡರ್ ಅಂತ ಕರಿತೀವಿ. ಇಲ್ಲಿ ಮತ್ತೆ ಟ್ಯಾಕ್ಸನ್ ನಾನು ಕೊಟ್ಟಿದ್ದೀನಿ ನೋಡಿ, ವಿವಿಧ ಹಂತಗಳು. ಟ್ಯಾಕ್ಸನ್ ಉದಾಹರಣೆಗೆ ಇಲ್ಲೇ ಪಕ್ಕದಲ್ಲಿ ನೋಡಿದಾಗ ಈಗ ತಾನೇ ನಾನು ಹೇಳಿದ್ದೀನಿ ಟ್ಯಾಕ್ಸನ್ ಅಂದರೆ ಮೀನಿಂಗ್ ಹೇಳಿದ್ದೀನಿ. ಏನು? ದ ಸೈಂಟಿಫಿಕ್ ಟರ್ಮ್ ಫಾರ್ ಈಚ್ ಕ್ಯಾಟಗರಿ, ಅಂದರೆ ವೈಜ್ಞಾನಿಕವಾಗಿ ಪ್ರತಿ ಒಂದು ಹಂತಕ್ಕೂ ಕೂಡ ರ್ಯಾಂಕ್ ಅಂತ ಕರಿತೀವಿ. ಅದನ್ನು ವೈಜ್ಞಾನಿಕವಾಗಿ ಟ್ಯಾಕ್ಸನ್ ಅಂತ ಹೇಳ್ತಕ್ಕಂಥ. ಉದಾಹರಣೆಗೆ ಅನಿಮೇಲಿಯಾ, ಮನುಷ್ಯಂದೇ ತಗೊಳ್ಳೋಣ ನಾವು. ಪ್ರಾಣಿ ಸಾಮ್ರಾಜ್ಯದಲ್ಲಿ ಇಲ್ಲಿ ಕಿಂಗ್ಡಮ್ ಅನಿಮೇಲಿಯಲ್ಲಿ ಬರುತ್ತೆ. ಮತ್ತು ಫೈಲಮ್ ಎಲ್ಲಿ ಬರುತ್ತೆ? ಕಾರ್ಡೇಟಾ. ಯಾಕೆ ನಿಮ್ಗೆ ಹೇಳ್ತೀನಿ ಮತ್ತು ನಂತರ, ಬಟ್ ಸದ್ಯಕ್ಕೆ ಬ್ರೀಫಾಗಿ ಹೇಳ್ತೀನಿ. ಕಾರ್ಡೇಟಾ ಅಂತ ಹೇಳಿದಾಗ ನಮಗೆ ಇನ್ ಜನರಲ್ ಆಗಿ ನಾವು ಹೇಳಬೇಕಾದ್ರೆ ಬ್ಯಾಕ್ ಬೋನ್ ಅಂತ ಹೇಳಿರ್ತಾರೆ. ಗೊತ್ತಾಗುತ್ತಾ? ಬೆನ್ನು ಮೂಳೆ. ಸೊ ಇದನ್ನು ವರ್ಟಿಬ್ರಲ್ ಕಾಲಮ್ ಅಂತ ಹೇಳ್ತೀವಿ, ಹೊಂದಿರತಕ್ಕಂಥ ಜೀವಿಗಳು ಕಾರ್ಡೇಟ್ಸ್ ಅಂತ. ನೆಕ್ಸ್ಟ್ ಮ್ಯಾಮೇಲಿಯಾ. ಗೊತ್ತಾಗುತ್ತಾ? ಕ್ಲಾಸ್ ಮ್ಯಾಮೇಲಿಯಾ. ಸೊ ಅಂದರೆ ವರ್ಗ ಮ್ಯಾಮೇಲಿಯಲ್ಲಿ ಬರುತ್ತೆ. ಆರ್ಡರ್, ಹಂತಗಳು, ಪ್ರೈಮೇಟಾ ಅಂತ ಕರಿತೀವಿ. ಫ್ಯಾಮಿಲಿ, ಇಲ್ಲಿ ಕುಟುಂಬ, ಹೋಮಿನಿಡೆ ಅಂಥೇಳಿ ಕರಿತಕ್ಕಂಥದ್ದು. ಜೀನಸ್, ಕುಲ, ಹೋಮೋ. ಆ್ಯಂಡ್ ಸೆಪಿಯನ್ಸ್ ಇಸ್ ಅ ಜಾತಿ. ಹೀಗೆ ನಾವು ವರ್ಗೀಕರಣದ ವಿವಿಧ ಹಂತಗಳನ್ನು ನಾವು ನೋಡಬಹುದಾಗಿದೆ. ಗೊತ್ತಾಗುತ್ತಾ? ನೋಡಿ, ಇನ್ನೂ ನೀಟಾಗಿ ನಿಮ್ಗೆ ಅರ್ಥ ಆಗಬೇಕಂದ್ರೆ ಪ್ರತಿಯೊಂದು ಪದಕ್ಕೂ ಉದಾಹರಣೆ ಸಮೇತ ನಾವು ನೋಡೋಣ. ಮೊದಲನೇದಾಗಿ ಸ್ಪೀಷೀಸ್. ಈಗ ತಾನೇ ನಾನು ಹೇಳಿದೆ ಸ್ಪೀಷೀಸ್ ಅಂದ್ರೇನು? ಜಾತಿ. ಹಾಗಂದ್ರೇನು? ಸೊ ಮೊದಲನೇದಾಗಿ ನಾನು ಇಂಗ್ಲೀಷ್ ಡೆಫಿನೇಷನ್ ಹೇಳಿ ಕನ್ನಡ ಹೇಳ್ತೀನಿ, ನೋಟ್ ಮಾಡಬೇಕು, ಬರ್ಕೋಬೇಕು ಸರಿಯಾಗಿ. ಸೊ ಎ ಗ್ರೂಪ್ ಆಫ್ ಇಂಡಿವಿಜುವಲ್ ಆರ್ಗನಿಸಮ್ ವಿತ್ ಫಂಡಮೆಂಟಲ್ ಸಿಮಿಲರ್ ಕ್ಯಾರೆಕ್ಟರ್ಸ್ ಈಸ್ ರೆಫರ್ಡ್ ಟು ಸ್ಪೀಷೀಸ್ ಅಂತ. ಹಾಗಂದ್ರೇನು? ಒಂದು ನಿರ್ದಿಷ್ಟವಾದ ಜೀವಿಗಳ ಗುಂಪು. ಇದು ಏನನ್ನು ಒಳಗೊಂಡಿದೆ? ಪ್ರಾಥಮಿಕ ಗುಣಲಕ್ಷಣಗಳನ್ನು ಒಳಗೊಂಡಿದೆ. ಫಂಡಮೆಂಟಲ್ ಸಿಮಿಲರ್ ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ. ಪ್ರಾಥಮಿಕ ಸಾಮ್ಯತೆಯನ್ನು ಹೊಂದಿರತಕ್ಕಂಥ ಗುಣಲಕ್ಷಣಗಳನ್ನು ಹೊಂದಿದೆ. ಅದನ್ನು ನಾವು ಸ್ಪೀಷೀಸ್ ಅಂತ ಕರಿತಕ್ಕಂಥದ್ದು. ಗೊತ್ತಾಗುತ್ತಾ? ಸೊ ಇದು
ಇಟ್ ಈಸ್ ಎ ಗ್ರೂಪ್ ಆಫ್ ಕ್ಲೋಸ್ ರಿಲೇಟೆಡ್ ಆರ್ಗನಿಸಮ್ಸ್ ಅಂತ ಕರಿತೀವಿ. ಅತ್ಯಂತ ಹತ್ತಿರವಾದ ಸಂಬಂಧವನ್ನು ಒಳಗೊಂಡಿರುತ್ತವೆ, ಕೇಪಬಲ್ ಆಫ್ ಇಂಟರ್ಬ್ರೀಡಿಂಗ್. ಸೊ ಅವುಗಳ ಒಂದು ಮಧ್ಯದಲ್ಲಿ ಆ ಒಂದು ರಿಪ್ರೊಡಕ್ಷನ್ ಅಂತ ಕರಿತೀವಿ. ಇಂಟರ್ಬ್ರೀಡಿಂಗ್ ಅಂತ ಹೇಳಿ ಕೇಳಿದಾಗ ಸಂತಾನೋತ್ಪತ್ತಿಯನ್ನು ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಇದನ್ನು ನಾವು ಸ್ಪೀಷೀಸ್ ಅಂತ ಹೇಳ್ಬೋದು. ಮತ್ತು ಇಟ್ ಈಸ್ ಅ ಲೋಯೆಸ್ಟ್ ಕ್ಯಾಟಗರಿ ಅಂತ ಕರಿತೀವಿ. ಸೊ ಹಂತಗಳಲ್ಲಿ, ವರ್ಗೀಕರಣ ಹಂತಗಳಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದೇ ಸ್ಪೀಷೀಸಿಂದ. ಆಯಿತಾ? ನೋಡಿ, ಬಲ್ಭಾಗದಲ್ಲಿ ನೋಡಿ ಟೇಬಲ್ ಕೊಟ್ಟಿದ್ದೀವಿ. ಟೇಬಲ್ ಇದೆಯಾ? ಈ ಟೇಬಲಲ್ಲಿ ಸಾಮಾನ್ಯ ಹೆಸರು, ಕಾಮನ್ ನೇಮ್, ಜನರಿಕ್ ನೇಮ್, ಸ್ಪೀಷೀಸ್ ಎಪಿಥೆಟ್ ಅಥವಾ ಸ್ಪೀಷೀಸ್ ನೇಮ್ ಅಂತ. ಇದು ಮ್ಯಾಂಗೋ. ಮ್ಯಾಂಗೋ ಅಂದರೆ ಏನೋ ಮಾವಿನ ಮರ. ಜನರಿಕ್ ನೇಮ್ ಏನು ಬರುತ್ತೆ? ಮ್ಯಾಂಜಿಫೆರಾ ಇಂಡಿಕಾ. ಸ್ಪೀಷೀಸು ಇಂಡಿಕಾ. ಹಾಗೆ ಪೊಟ್ಯಾಟೊ, ಸೊಲಾನಮ್ ಟ್ಯೂಬರೋಸಮ್. ನೈಟ್ ಶೇಡ್ ಅಂತ ಕರಿತೀವಿ. ಸೊಲಾನಮ್ ನಿಗ್ರಮ್. ಇದು ನಾವು ನೋಡ್ತಕ್ಕಂಥ ಸೊಲಾನಮ್ ಬದನೆಕಾಯಿ ಫ್ಯಾಮಿಲಿಯಲ್ಲೇ ಬರುತ್ತೆ, ಆಯ್ತಲ್ವ? ನಿಗ್ರಮ್ ಅಂತ ಒಂದು ಗಿಡ. ಅದು ಹೇಳ್ತೀನಿ, ನಾವು ಪ್ರಾಕ್ಟಿಕಲ್ ಮಾಡಬೇಕಾದ್ರೆ ತೋರಿಸ್ತೀನಿ ಅದನ್ನು. ಟೊಮ್ಯಾಟೊ ಗೊತ್ತಿದೆಯಲ್ವಾ? ಸೊ ಇದರದ್ದು ಬಯೋಲಾಜಿಕಲ್ ನೇಮ್ ಏನು ಬರುತ್ತೆ? ಸೊಲಾನಮ್ ಲೈಕೋಪರ್ಸಿಕಮ್ ಅಂತ. ಇದರಲ್ಲಿ 2-3 ಸ್ಪೀಷೀಸ್ ಬರುತ್ತೆ, ಸದ್ಯಕ್ಕೆ ಅಷ್ಟು ತಿಳ್ಕೊಂಡು. ಬ್ರಿಂಜಾಲ್, ಬದನೆಕಾಯಿದು ದ್ವಿನಾಮನಾಮಕರಣ ಹೆಸರು ಏನು ಗೊತ್ತಾ? ಸೊಲಾನಮ್ ಮೆಲನೋಂಜಿನಾ ಅಂಥೇಳಿ ಕರಿತೀವಿ. ಓಕೆ, ಸೊಲಾನಮ್ ಮೆಲನೋಂಜಿನಾ ಅಂಥೇಳಿ. ಲಯನ್, ಸಿಂಹದ ಒಂದು ಝೂಲಾಜಿಕಲ್ ಹೆಸರೇನು? ಪ್ಯಾಂಥೇರಾ ಲಿಯೋ. ಟೈಗರ್, ಪ್ಯಾಂಥೇರಾ ಟೈಗ್ರಿಸ್. ಲಿಯೋಪಾರ್ಡ್, ಚಿರತೆ ಇದು ಬೈನಾಮಿಯಲ್ ನಾಮೆನ್ಕ್ಲೇಚರು ಪ್ಯಾಂಥೇರಾ ಪಾರಡಸ್ ಅಂತ. ಹಾಗೆ ಮಾಡ್ರನ್ ನೇಮ್, ನಮ್ಮ ಒಂದು ಆಧುನಿಕ ಮನುಷ್ಯನ ಒಂದು ವೈಜ್ಞಾನಿಕ ಹೆಸರು ಹೋಮೋಸೆಪಿಯನ್ ಅಂತ. ನೋಡಿ, ಇಷ್ಟರಲ್ಲೂ ಕೂಡ ಇಷ್ಟು ಉದಾಹರಣೆಗಳಲ್ಲಿ ಸ್ಪೀಷೀಸ್ ಎಪಿಥೆಟ್ ಅಂತ ಏನಿದೆ, ಇಂಡಿಕಾ, ಟ್ಯೂಬರೋಸಮ್, ನಿಗ್ರಮ್, ಲೈಕೋಸ್ಪರಿಕಮ್, ಮೆಲನೋಂಜಿನಾ, ಲಿಯೋ, ಟೈಗ್ರಿಸ್, ಪಾರಡಸ್, ಸೆಪಿಯನ್ಸ್, ಇವೆಲ್ಲಗಳು ಕೂಡ ಸ್ಪೀಷೀಸ್ ಆಗುತ್ತೆ ಅಥವಾ ಜಾತಿಯ ಹೆಸರುಗಳು. ಅರ್ಥ ಆಗುತ್ತಾ? ಹಾಗೆ ನಂತರ ಜೀನಸ್ ಅಂದರೆ ಆಗಲೇ ತಾನೇ ನಾನು ಹೇಳಿದೆ, ಕುಲದ ಹೆಸರು ಅಥವಾ ನಾವು ಜನರಿಕ್ ನೇಮ್ ಅಂತ ಹೇಳಿ ಕರಿತೀವಿ. ಹಾಗಂದ್ರೆ ಏನು? ಮತ್ತು ನೋಡಿ, ಇಟ್ ಈಸ್ ದ ಅಗ್ರಿಗೇಟ್ಸ್ ಆಫ್ ಕ್ಲೋಸ್ ರಿಲೇಟೆಡ್ ಸ್ಪೀಷೀಸ್ ಅಂತ ಕರಿತೀವಿ. ನಾವು ಏನು ಹೇಳ್ತೀವಿ? ಜಾತಿಗಳನ್ನು ಒಟ್ಟಾರೆಯಾಗಿ ನಾವು ಕುಲ ಅಂತ, ಪ್ರಮುಖ ಕುಲ ಅಂತ ಹೇಳ್ತೀವಿ. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ಸೆವೆರಲ್ ಕ್ಲೋಸ್ ರಿಲೇಟೆಡ್ ಸ್ಪೀಷೀಸ್ ಆರ್ ಗ್ರೂಪ್ಡ್ ಅಂಡರ್ ಎ ಜೀನಸ್ ಅಂತ ಕರಿತೀವಿ. ಅಂದರೆ ಬೇರೆ ಬೇರೆ ಜಾತಿಗಳು ಒಟ್ಟಾರೆಯಾಗಿ ಸೇರಿ, ಆಯ್ತಲ್ವ, ಅವುಗಳ ಗುಣಲಕ್ಷಣಗಳನ್ನು ಆಧಾರದ ಮೇಲೆ ಒಟ್ಟಾರೆಯಾಗಿ ಸೇರಿಸಿ ಅದನ್ನು ನಾವು ಕುಲ ಅಂಥೇಳಿ ಕರಿತಕ್ಕಂಥದ್ದು. ದಟ್ ಇಸ್ ಅ ಜೀನಸ್ ಅಥವಾ ಜನರಿಕ್ ನೇಮ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿ ಉದಾಹರಣೆ ಕೊಟ್ಟಿದ್ದಾನೆ ನೋಡಿ. ಜೀನಸ್ ಸೊಲಾನಮ್ ಅಂತಕ್ಕಂಥದ್ದು ಗೊತ್ತಲ್ವಾ? ಸೊ ಆ ಒಂದು ಜನರಿಕ್ ನೇಮ್ ಏನಿದೆ, ಜೀನಸ್ಸು ಸೊಲಾನಮ್. ಪೊಟ್ಯಾಟೋಗೆ ನಾವು ಹೇಳಬೇಕಾದ್ರೆ ಸೊಲಾನಮ್ ಟ್ಯೂಬರೋಸಮ್ ಅಂತ ಕರಿತೀವಿ. ಟೊಮ್ಯಾಟೊ ಸೊಲಾನಮ್ ಲೈಕೋಸ್ಪೋರಿಕಮ್ ಅಂತ ಕರಿತೀವಿ. ಬ್ರಿಂಜಾಲ್, ಬದನೆಕಾಯಿ, ಸೊಲಾನಮ್ ಮೆಲನೋಂಜಿನಾ. ಇವು ಅಷ್ಟರಲ್ಲೂ ಕೂಡ ಸೊಲಾನಮ್ ಅಂತಕ್ಕಂಥದ್ದು ಸೇಮ್ ಇದೆ, ಸ್ಪೀಷೀಸ್ ಮಾತ್ರ ಬೇರೆ ಅಲ್ವಾ? ಸೊ ಅಂದರೆ ಸೊಲಾನಮ್ ಅಂತಕ್ಕಂಥದ್ದು ಏನಿಲ್ಲಿ ಜೀನಸ್. ಈ ಟ್ಯೂಬರೋಸಮ್, ಲೈಕೋಸ್ಪೋರಿಕಮ್, ಮೆಲನೋಂಜಿನಾ ಒಂದೇ ಒಂದು ಜೀನಸಲ್ಲಿ ಯಾಕೆ ಸೇರಿಸಿದರೆ ಇವುಗಳ ಗುಣಲಕ್ಷಣಗಳಲ್ಲಿ ಸಾಮ್ಯತೆಯನ್ನು ಒಳಗೊಂಡಿರುತ್ತೆ. ಗೊತ್ತಾಗುತ್ತಾ? ಸೊ ಅದೇ ರೀತಿ ಇನ್ನೊಂದು ಉದಾಹರಣೆ ನೋಡೋದಾದರೆ ಜೀನಸ್ ಪ್ಯಾಂಥೇರಾ ಅಂತಕ್ಕಂಥದ್ದು ಜೀನಸ್ ಹೆಸರು. ಲಿಯೋ ಅಂತಕ್ಕಂಥದ್ದು ಸ್ಪೀಷೀಸ್, ಇದು ಸಿಂಹ. ಲಿಯೋಪಾರ್ಡ್ ಅಂದರೆ ಏನು? ಚಿರತೆ, ಪ್ಯಾಂಥೇರಾ ಪಾರಡಸ್. ಟೈಗರ್, ಹುಲಿ, ಪ್ಯಾಂಥೇರಾ ಅಂತಕ್ಕಂಥದ್ದು ಮತ್ತು ಜೀನಸ್. ಈ 3 ಜೀವಿಗಳಲ್ಲಿ ಪ್ಯಾಂಥೇರಾ ಅಂತಕ್ಕಂಥದ್ದು ಜೀನಸ್. ಲಿಯೋಪಾರ್ಡಸ್ ಟೈಗ್ರಿಸ್ ಅನ್ನೋದು ಸ್ಪೀಷೀಸ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಜೀನಸ್ ಫಿಲಿಸ್ ಅಂತ ಹೇಳಿದಾಗ ಇಲ್ಲಿ ಫಿಲಿಸ್ ಡೊಮೆಸ್ಟಿಕಸ್ ಅಂತ, ಇದು ಬೆಕ್ಕಿನ ಒಂದು ಜೀವಶಾಸ್ತ್ರದಲ್ಲಿ ಅಥವಾ ಹೇಳ್ತಕ್ಕಂಥ ಹೆಸರು ಅಥವಾ ವೈಜ್ಞಾನಿಕ ಹೆಸರು. ಜಂಗಲ್ ಕ್ಯಾಟ್, ಕಾಡಬೆಕ್ಕು, ಫಿಲಿಸ್ ಚಾವ್ಸ್ ಅಂತ ಹೇಳಿ ಕರಿತೀವಿ. ಇವೆರಡೂ ನಾವು ನೋಡಿದಾಗ ಫಿಲಿಸ್ ಅಂತಕ್ಕಂಥದ್ದು ಜೀನಸ್ ಆಗಿದೆ ಅಥವಾ ಜನರಿಕ್ ನೇಮು, ಆಯಿತಾ? ಡೊಮೆಸ್ಟಿಕಸ್ ಚಾಹಸ್ ಅಂತಕ್ಕಂಥದ್ದೇನು? ಸ್ಪೀಷೀಸ್. ಅರ್ಥ ಆಗುತ್ತೆ ತಾನೆ? ಅರ್ಥ ಮಾಡ್ಕೋಬೇಕು.
ತದನಂತರ ಬರ್ತಕ್ಕಂಥದ್ದು ಫ್ಯಾಮಿಲಿ. ಫ್ಯಾಮಿಲಿ ಅಂತ ಹೇಳಿದಾಗ ಸಾಮಾನ್ಯವಾಗಿ ನಾವು ಕುಟುಂಬ ಅಂತ ಕರಿತೀವಿ. ಅದೇ ರೀತಿ ಪ್ರಾಣಿ ಪ್ರಭೇದಗಳ ಕುಟುಂಬಗಳು, ಸಸ್ಯ ಪ್ರಭೇದ ಕುಟುಂಬಗಳು, ಆಯಿತಾ. ಅದರಲ್ಲಿ ಹಾಗಾದರೆ ಫ್ಯಾಮಿಲಿ ಅಂದರೆ ಏನು? ಇಲ್ಲಿ ಸೆವೆರಲ್ ರಿಲೇಟೆಡ್ ಜನರ ಆರ್ ಗ್ರೂಪ್ಡ್ ಅಂಡರ್ ಫ್ಯಾಮಿಲಿ ಅಂತ ಕರಿತೀವಿ. ಕೆಲವು ಕುಲಗಳನ್ನು ಒಟ್ಟಾರೆಯಾಗಿ ನಾವು ಕುಟುಂಬ ಅಂಥೇಳಿ ಹೇಳ್ತಕ್ಕಂಥದ್ದು. ಇಟ್ ಈಸ್ ಎ ಗ್ರೂಪ್ ಆಫ್ ರಿಲೇಟೆಡ್ ಜನರ, ಒಂದಕ್ಕೊಂದು ಅಂತರ್ ಸಂಬಂಧ ಹೊಂದಿರತಕ್ಕಂಥ ಜೀನಸ್ಗಳನ್ನು ಒಟ್ಟಾರೆಯಾಗಿ ಸೇರಿಸಿ, ಅಂದರೆ ಕುಲಗಳನ್ನೆಲ್ಲ ಒಟ್ಟಾರೆಯಾಗಿ ಸೇರಿಸಿ ಕುಟುಂಬ ಅಂಥೇಳಿ ಕರಿತೀವಿ. ನೋಡಿ, ಇಲ್ಲೂ ಕೂಡ ಉದಾಹರಣೆ ಇದೆ, ಬೇಕಾದ್ರೆ ನೋಡ್ಬೋದು. ಅಮಾಂಗ್ ದ ಪ್ಲಾಂಟ್ಸ್ 3 ಡಿಫ್ರೆಂಟ್ ಜನರ ಸಚ್ ಎಸ್ ಸೊಲಾನಮ್, ಪೆಟೂನಿಯಾ, ದತ್ತೂರ. ನಾನು ನಿಮಗೆ ಸಸ್ಯಗಳನ್ನು ಮತ್ತೆ ತೋರಿಸ್ತೀನಿ. ಕೆಲವು ನಿಮ್ಗೆ ಗೊತ್ತಾಗ್ಬೋದು, ಕೆಲವು ಗೊತ್ತಾಗಲ್ಲ. ಸೊಲಾನೇಸಿ ಅಂತಕ್ಕಂಥದ್ದು ಸಾಮಾನ್ಯವಾಗಿ ನಾವು ಹೇಳ್ತಕ್ಕಂಥದ್ದು ಬದನೆಕಾಯಿ ಫ್ಯಾಮಿಲಿ ಅಂತ ನೆನ್ಪಿಟ್ಕೊಂಡಿರಿ. ಸೊ ಅದರಲ್ಲಿ ನೋಡಿ, ಸೊಲಾನೇಸಿ ಅಂತಕ್ಕಂಥದ್ದು ಫ್ಯಾಮಿಲಿ. ಹಾಗಾಗಿ ನಾವು ಹೇಳಬೇಕಾದ್ರೆ ಸೊಲಾನಮ್ ಟ್ಯುಬೆರೋಸಮ್ ಅಂತ ಹೇಳ್ತೀವಿ. ಸೊಲಾನಮ್ ಟ್ಯುಬೆರೋಸಮ್ ಅಂತಕ್ಕಂಥದ್ದು ಏನು, ನಿಮ್ಮ ಒಂದು ಆಲೂಗಡ್ಡೆ ಟ್ಯುಬೆರೋಸಮ್. ಹಾಗೆ ಸೊಲಾನಮ್ ಇನ್ನೊಂದು ಸ್ಪೀಷೀಸ್ ನಾವು ಹೇಳಬೇಕಾದ್ರೆ ಏನು ದತ್ತೂರ ಬರುತ್ತೆ, ಅದು ಕೂಡ ಅಷ್ಟೇ. ಸೊ ಇಲ್ಲೆಲ್ಲ ಸೊಲಾನಮ್ ಅಂತಕ್ಕಂಥದ್ದು ಏನಪ್ಪ ಅಂದರೆ ನಾವು ಹೇಳ್ತಕ್ಕಂಥದ್ದು ಈ ಒಂದು ಪೆಟೂನಿಯಾ ಆಗಿರ್ಬೋದು, ದತ್ತೂರ ಆಗಿರ್ಬೋದು, ಆಯ್ತಲ್ವಾ. ಸೊ ಈ ಎಲ್ಲ ಒಂದು ಜೀವಿಗಳಲ್ಲಿ ಕುಟುಂಬ ಅಥವಾ ಫ್ಯಾಮಿಲಿ ಯಾವುದು ಒಂದೇ, ಸೊಲಾನೇಸಿ. ಅದೇ ರೀತಿ ಫಿಲಿಡೆ, ಈಗ ತಾನೇ ನಾನು ಹೇಳ್ತಾ ಇದ್ದೆ, ಪ್ಯಾಂಥೇರಾ ಆ್ಯಂಡ್ ಫಿಲಿಸ್. ಓಕೆ, ಫಿಲಿಡೆ ಅಂತಕ್ಕಂಥದ್ದೇನು ಫ್ಯಾಮಿಲಿ, ಗೊತ್ತಾಗುತ್ತಲ್ವಾ. ಅಂದರೆ ಈ ಒಂದು ನಾವು ಲಯನ್, ಸಿಂಹ, ಟೈಗರ್, ಲಿಯೋಪರ್ ಈ ಮೂರುಗಳಲ್ಲೂ ಕೂಡ ಪ್ಯಾಂಥೇರಾ ಅಂತಕ್ಕಂಥದ್ದು ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದು, ಗೊತ್ತಾಗುತ್ತಲ್ವಾ. ಮತ್ತು ಫಿಲಿಸ್ ಗೊತ್ತಾಗುತ್ತಾ. ಸೊ ಫಿಲಿಸ್ ಇದು ಕೂಡ ನಾವು ಫಿಲಿಡೆ ಅಂತಕ್ಕಂಥ ಫ್ಯಾಮಿಲಿಗೆ ಸೇರಿಸ್ತೀವಿ. ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತದನಂತರ ಆರ್ಡರ್ ಅಂತ ಬಂದಾಗ ಹಂತಗಳು, ಆಯ್ತಲ್ವಾ, ಹಂತಗಳು ಅಂತ ಕರಿತೀವಿ. ಹಾಗಂದ್ರೆ ಏನು? ದ ಆರ್ಡರ್ ಈಸ್ ದ ಅಸೆಂಬ್ಲೇಜ್ ಆಫ್ ಫ್ಯಾಮಿಲೀಸ್ ವಿಚ್ ಎಕ್ಸಿಬಿಟ್ ಸಿಮಿಲರ್ ಕ್ಯಾರೆಕ್ಟರ್ಸ್. ಈ ಒಂದು ಹಂತಗಳಲ್ಲಿ ಆಗಲೇ ತಾನೇ ನಾನು ಹೇಳ್ತಾ ಇದ್ದೆ, ಬೇರೆ ಬೇರೆ ಒಂದು ಕುಟುಂಬಗಳನ್ನು ಅವುಗಳ ಒಂದು ಸಾಮ್ಯತೆ ಗುಣಲಕ್ಷಣಗಳ ಆಧಾರದ ಮೇಲೆ ಒಟ್ಟಾರೆಯಾಗಿ ಸೇರಿಸಿ ನಾವು ಹಂತಗಳು ಅಂತ ಮಾಡ್ತೀವಿ. ಉದಾಹರಣೆಗೆ ಫ್ಯಾಮಿಲಿ, ಇಲ್ಲಿ ಏನು ಕುಟುಂಬ ಕನ್ವಲ್ವೇಸಿ ಅಂತ ಒಂದು ಫ್ಯಾಮಿಲಿ ಬರುತ್ತೆ, ಗೊತ್ತಾಯ್ತಲ್ವಾ, ಸಸ್ಯಗಳಲ್ಲಿ. ಅದೇ ರೀತಿ ಸೊಲಾನೇಸಿ ಅಂತ ಬರುತ್ತೆ. ಸೊ ಇವೆರಡನ್ನೂ ಸೇರಿಸಿ ನಾವು ಆರ್ಡರ್ ಪಾಲಿಮೋನಿಯಲ್ಸ್ ಅಂತ ಕರಿತೀವಿ, ಗೊತ್ತಲ್ವಾ. ಹಾಗೆ ಅದೇ ರೀತಿ ಆರ್ಡರ್ ಕಾರ್ನಿವೋರಾ ಅಂತ. ಕಾರ್ನಿವೋರಾ ಏನು? ಮಾಂಸಾಹಾರಿಗಳು ಅಂತ ನೆನ್ಪಿಟ್ಕೋಬೇಕು. ಸೊ ಇಲ್ಲಿ ಫ್ಯಾಮಿಲಿ ಫಿಲಿಡೆ ಅಂದರೆ ಕುಟುಂಬ ಫಿಲಿಡೆ ಮತ್ತು ಕೆನೈಡೆ ಅಂಥೇಳಿ ಕರಿತೀವಿ. ಕೆನೈಡೆ ಅಂತ ಹೇಳಿದಾಗ ಕೆನೈನ್, ನೀವು ಹಲ್ಲುಗಳಲ್ಲಿ ಹೇಳಬೇಕಾದ್ರೆ ಕೋರೆ ಹಲ್ಲು ಅಂತ ಕರಿತೀರಲ್ವಾ. ಈ ಒಂದು ಆಧಾರದ ಮೇಲೆ ಇವುಗಳನ್ನು ಫಿಲಿಡೆ, ಕೆನೈಡೆ ಅಂತೇಳಿ ಡಿವೈಡ್ ಮಾಡಿದ್ದಾರೆ. ಬಟ್ ಇವೆರಡೂ ಸೇರಿಸ್ಬಿಟ್ಟು ಆರ್ಡರ್ ಯಾವುದ್ರಲ್ಲಿ ಬರುತ್ತೆ, ಹಂತ ಬಂದಾಗ ಇದನ್ನು ಕಾರ್ನಿವೋರಾ ಅಂತ ಹೇಳ್ತೀವಿ, ಗೊತ್ತಾಗುತ್ತಾ. ತದನಂತರ ಬರ್ತಕ್ಕಂಥದ್ದು ಯಾವುದು? ಕ್ಲಾಸ್ ಅಥವಾ ವರ್ಗ, ಅಥವಾ ಕೆಲವು ಪುಸ್ತಕಗಳಲ್ಲಿ ಪ್ರಮುಖ ವರ್ಗ ಅಂಥೇಳಿ ಕರಿತೀವಿ, ಆಯಿತಾ. ಸಬ್ ಕ್ಲಾಸಸ್ ಅಂತ ಬರುತ್ತೆ, ಅದು ಬೇರೆ, ಉಪವರ್ಗಗಳು ಬೇರೆ ಬರುತ್ತೆ. ಇಲ್ಲಿ ಕ್ಲಾಸ್ ಅಂಥೇಳಿ ಹೇಳಿದಾಗ ವರ್ಗಗಳು, ಆಯ್ತಲ್ವಾ. ಇಲ್ಲಿ ಕೂಡ ಅಷ್ಟೇ, ದ ಸೆವೆರಲ್ ಕ್ಲೋಸ್ ರಿಲೇಟೆಡ್ ಆರ್ಡರ್ಸ್ ಆರ್ ಕ್ಲಾಸಿಫೈಡ್ ಅಂಡರ್ ಎ ಕ್ಲಾಸ್ ಅಂತ ನಾವು ಬೇರೆ ಬೇರೆ ಒಟ್ಟಾರೆಯಾಗಿ ಹಂತಗಳನ್ನು ಸೇರಿಸ್ಬಿಟ್ಟು ವರ್ಗಗಳು ಅಂಥೇಳಿ ಮಾಡ್ತೀವಿ. ಇವುಗಳು ಕೂಡ ಅಷ್ಟೇ ಒಂದಕ್ಕೊಂದು ಅಂತರ್ ಸಂಬಂಧ ಮತ್ತು ಗುಣಲಕ್ಷಣಗಳು, ಸಾಮ್ಯತೆ ಗುಣಲಕ್ಷಣಗಳನ್ನು ಹೊಂದಿರುತ್ತೆ. ಉದಾಹರಣೆಗೆ ಕ್ಲಾಸ್ ಡೈಕಾಟಿಲಿಡನೆ ಅಂತ ಕರಿತೀವಿ. ಡೈಕಾಟಿಲಿಡನೆ ಅಂದರೆ ಏನು? ದ್ವಿದಳ ಧಾನ್ಯಗಳ ಒಂದು ಕ್ಲಾಸ್ ಇದು, ದ್ವಿದಳ ಧಾನ್ಯದ ಹಂತ. ಇದರಲ್ಲಿ ಆರ್ಡರ್ ಪಾಲಿಮೋನಿಯಲ್ಸ್, ಆರ್ಡರ್ ಸ್ಯಾಫಿಂಡಲ್ಸ್ ಇವೆರಡೂ ಕೂಡ ಕ್ಲಾಸ್ ಡೈಕಾಟಿಲಿಡನೆಯಲ್ಲೇ ಬರುತ್ತೆ, ಗೊತ್ತಾಯ್ತಾ. ಅದೇ ರೀತಿ ಕ್ಲಾಸ್ ಮ್ಯಾಮೇಲಿಯಲ್ಲಿ ಪ್ರೈಮೇಟ ಅಂತ ಹೇಳಿದಾಗ ನಾವೆಲ್ಲ ಮನುಷ್ಯರು, ಕೋತಿಗಳು, ಆಯಿತಾ, ಗೊರಿಲ್ಲ ಇವೆಲ್ಲ ಬರ್ತಕ್ಕಂಥದ್ದು ಪ್ರೈಮೇಟ, ಆಯ್ತಲ್ವಾ, ಆರ್ಡರು.
ಅದೇ ರೀತಿ ಕಾರ್ನಿವೋರ್, ಆಗಲೇ ಹೇಳಿದೆ ನಾನು, ಮಾಂಸಾಹಾರಿಗಳು ಸಾಮಾನ್ಯವಾಗಿ. ಆದರೆ ಇವೆರಡೂ ಒಟ್ಟಾರೆಯಾಗಿ ಎಲ್ಲಿ ಬರುತ್ತೆ, ಕ್ಲಾಶ್ ಅಂತ ಬಂದಾಗ ವರ್ಗದಲ್ಲಿ ಮ್ಯಾಮೇಲಿಯಾಗೆ ಸೇರಿಕೊಳ್ಳುತ್ತೆ. ಗೊತ್ತಾಯ್ತಲ್ವಾ? ಸೊ ಹಾಲುಣಿಸ್ತಕ್ಕಂಥ ಜೀವಿಗಳು, ಗೊತ್ತಾಯ್ತಲ್ವಾ? ಸೊ ಅದನ್ನು ಮ್ಯಾಮೇಲಿಯಾ ಅಂತೇಳಿ ಹೇಳ್ತೀವಿ. ಸೊ ಇದ್ರ ಬಗ್ಗೆ ಇನ್ನೂ ನಾವು 4ನೇ ಚಾಪ್ಟರ್ ಬರುತ್ತೆ, ಅಲ್ಲಿ ಹೇಳ್ತೀನಿ ನಾನು ಎಲ್ಲ ಕ್ಲಾಸಿಫಿಕೇಷನ್ಸ್ನ ಸಂಪೂರ್ಣವಾಗಿ ನೋಡೋಣ. ಆಯ್ತಲ್ವಾ? ತದನಂತರ ಬರ್ತಕ್ಕಂಥದ್ದು ಫೈಲಮ್ ಅಥವಾ ಡಿವಿಷನ್, ಪ್ರಮುಖ ಹಂತ ಅಥವಾ ಪ್ರಮುಖ ವರ್ಗ ಅಂಥೇಳಿ ಕೆಲವು ಬುಕ್ಸಲ್ಲಿದೆ ಕನ್ನಡ. ಏನು ಹಾಗಂದರೆ, ಮತ್ತು ಫೈಲಮ್ ಆರ್ ಡಿವಿಷನ್ ಅಂತೇಳಿ ಕೇಳಿದಾಗ, ಇನ್ ಕೇಸ್ ಆಫ್ ಅನಿಮಲ್ಸ್ ಕ್ಲೋಸ್ ರಿಲೇಟೆಡ್ ಕ್ಲಾಸಸ್ ಆರ್ ಗ್ರೂಪ್ಡ್ ಅಂಡರ್ ಎ ಫೈಲಮ್. ಪ್ರಾಣಿಗಳನ್ನೇ ನೀವು ಉದಾಹರಣೆ ತೆಗೆದುಕೊಂಡಾಗ ಅತ್ಯಂತ ಹತ್ತಿರ ಸಂಬಂಧಗಳನ್ನು ಹೊಂದಿರತಕ್ಕಂಥ ವರ್ಗಗಳನ್ನು ಒಟ್ಟಾರೆಯಾಗಿ ಸೇರಿಸಿ ನಾವು ಫೈಲಮ್ ಅಂತ ಕರಿತೀವಿ. ಅದೇ ಸಸ್ಯಗಳಿಗೆ ಬಂದಾಗ ಇದೇ ರೀತಿ. ಸೊ ನಾವು ಏನು ಅತ್ಯಂತ ಹತ್ತಿರ ಕ್ಲೋಸ್ ರಿಲೇಟೆಡ್ ಕ್ಲಾಸಸ್ ಅಂತ ಕರಿತೀವಿ, ಸಂಬಂಧಗಳನ್ನು ಹೊಂದಿರತಕ್ಕಂಥ ವರ್ಗಗಳನ್ನು ಒಟ್ಟಾರೆಯಾಗಿ ಸೇರಿಸಿ ಅದನ್ನು ನಾವೇನು ಕರಿತೀವಿ, ಸಸ್ಯಗಳಲ್ಲಿ ಡಿವಿಷನ್ ಅಂತ ಕರಿತೀವಿ, ಪ್ರಾಣಿಗಳಲ್ಲಿ ಫೈಲಮ್ ಅಂತ ಕರಿತೀವಿ. ನೆನಪಿಟ್ಕೋಬೇಕು. ಸೊ ಇಲ್ಲಿ ಉದಾಹರಣೆ ನೋಡೋದಾದರೆ, ಈಗ ನಾನು ಹೇಳ್ತಿದ್ದೆ ಡಿವಿಷನ್ ಏಂಜಿಯೋಸ್ಪರ್ಮೆ ಅಂತ ಹೇಳಿದಾಗ, ಏಂಜಿಯೋಸ್ಪರ್ಮ್ಸ್ ಅಂದರೆ ಏನು, ಹೂ ಬಿಡ್ತಕ್ಕಂಥ ಸಸ್ಯಗಳು. ಆಯ್ತಲ್ವ? ಸಸ್ಯ ಸಾಮ್ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಉನ್ನತೀಕರಣ ಹೊಂದಿರತಕ್ಕಂಥ ಸಸ್ಯಗಳು ಏಂಜಿಯೋಸ್ಪರ್ಮೆ ಅಂತ ಕರಿತೀವಿ. ಇದರಲ್ಲಿ ಕ್ಲಾಸ್ ಡೈಕಾಟಿಲಿಡನೆ ಅಂದರೆ ದ್ವಿದಳ ಧಾನ್ಯಗಳು, ಕ್ಲಾಸ್ ಮೊನೊಕಾಟಿಲಿಡನೆ ಏಕದಳ ಧಾನ್ಯ ಸಸ್ಯಗಳು, ಎರಡನ್ನೂ ಸೇರಿಸ್ಬಿಟ್ಟು ಡಿವಿಷನ್ ಏಂಜಿಯೋಸ್ಪರ್ಮೆ ಅಂತ ಕರಿತೀವಿ. ಗೊತ್ತಾಯ್ತಾ? ಪ್ರಮುಖ ವರ್ಗ ಅಥವಾ ಪ್ರಮುಖ ವಿಭಾಗ ಅಂತ ಹೇಳ್ತೀವಿ. ಪ್ರಾಣಿಗಳನ್ನೇ ಉದಾಹರಣೆ ತಗೊಳ್ಳೋದಾದರೆ ಫೈಲಮ್ ಅಂತ ಬರುತ್ತೆ. ಸೊ ಇದರಲ್ಲಿ ಫೈಲಮ್ ಕಾರ್ಡೆಟಾ, ಆಗಲೇ ನಾನು ಹೇಳಿದೆ, ಬ್ಯಾಕ್ ಬೋನ್, ಸೊ ಏನು ಬೆನ್ನುಮೂಳೆ ಹೊಂದಿರತಕ್ಕಂಥ ಜೀವಿಗಳಂತ ನೋಡಿದಾಗ ಅದರಲ್ಲಿ ಕ್ಲಾಸ್ ಆಂಫಿಬಿಯಾ, ಕ್ಲಾಸ್ ರೆಪ್ಟೈಲಿಯಾ, ಕ್ಲಾಸ್ ಏವ್ಸ್, ಕ್ಲಾಸ್ ಮ್ಯಾಮೇಲಿಯಾ. ಅಂದರೆ ಆಂಫಿಬಿಯಾ ಭೂಮಿ ಮೇಲೆ ನೀರಲ್ಲಿ ಎರಡಲ್ಲಿ ಇರ್ತಕ್ಕಂಥ ಜೀವಿಗಳು, ರೆಪ್ಟೈಲ್ಸ್ ಸರೀಸೃಪಗಳು, ಏವ್ಸ್ ಅಂದರೆ ಗೊತ್ತಾಗುತ್ತಲ್ಲ ಪಕ್ಷಿಗಳು, ಮ್ಯಾಮೇಲಿಯಾ ನಾವು ಗೊತ್ತಾಗುತ್ತಲ್ವಾ ಮ್ಯಾಮಲ್ಸ್ ಅಂತ ಕರಿತೀವಿ. ಒಟ್ಟಾರೆ ಇವೆಲ್ಲ ಬರ್ತಕ್ಕಂಥದ್ದು ಯಾವುದು, ಫೈಲಮ್ ಕಾರ್ಡೆಟಾ ಅಲ್ಲಿ ಬರುತ್ತೆ. ಗೊತ್ತಾಯ್ತಲ್ವಾ? ಹೀಗೆ ನಾವು ಫೈಲಮ್ ಅಥವಾ ಡಿವಿಷನ್ನ ನೋಡ್ಬೋದಾಗಿದೆ. ಆಗುತ್ತಲ್ಲ? ನಂತರ ಅತ್ಯಂತ ಹೆಚ್ಚು ಮಟ್ಟದ ಅಥವಾ ಉನ್ನತೀಕರಣದ ವರ್ಗೀಕರಣದ ಪ್ರಮುಖ ನಾವು ಘಟಕ ಅಥವಾ ನೋಡೋದಾದರೆ ಕೆಟಗರಿನ ದ ಕಿಂಗ್ಡಮ್ ಈಸ್ ದ ಹೈಯೆಸ್ಟ್ ರ್ಯಾಂಕ್ ಇನ್ ದ ಕ್ಲಾಸಿಫಿಕೇಷನ್ ಅಂತ ಕರಿತೀವಿ. ಸಾಮ್ರಾಜ್ಯ, ಉದಾಹರಣೆಗೆ ಸಸ್ಯ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ. ಕಿಂಗ್ಡಮ್ ಪ್ಲಾಂಟೆ ಅಂದ್ರೇನು, ಸಸ್ಯ ಸಾಮ್ರಾಜ್ಯ. ಕಿಂಗ್ಡಮ್ ಅನಿಮೇಲಿಯಾ ಅಂದರೆ ಪ್ರಾಣಿ ಸಾಮ್ರಾಜ್ಯ ಅಂತ ಕರಿತೀವಿ. ದ ಕಿಂಗ್ಡಮ್ ಈಸ್ ದ ಹೈಯೆಸ್ಟ್ ರ್ಯಾಂಕ್ ಇನ್ ದ ಕ್ಲಾಸಿಫಿಕೇಷನ್. ಸಾಮ್ರಾಜ್ಯ ಅಂತಕ್ಕಂಥದ್ದು ಅತ್ಯಂತ ಉನ್ನತ ಮಟ್ಟದ ವರ್ಗೀಕರಣದ ಹಂತ ಅಂತ ಕರಿತೀವಿ. ಆಗಲೇ ಅದನ್ನು ನಾನು ಹೇಳಿದ್ದು, ದ ಕಿಂಗ್ಡಮ್ ಅನಿಮೇಲಿಯಾ ಅಂತ ನೀವು ಹೇಳಿದಾಗ ಕಂಪ್ರೈಸಿಂಗ್, ಇದು ಬೇರೆ ಬೇರೆ ಫೈಲಮ್ಗಳನ್ನು ಒಳಗೊಂಡಿರುತ್ತವೆ. ಆಯ್ತಲ್ವಾ? ಸೊ ಅದರಲ್ಲಿ ನಾವು ಫೈಲಮ್ ಕಾರ್ಡೆಟಾ, ಫೈಲಮ್ ಆರ್ಥ್ರೋಪೊಡಾ, ಈ ರೀತಿ ಸುಮಾರು ಬರುತ್ತೆ. ಆಯ್ತಲ್ವಾ? 4ನೇ ಒಂದು ಚಾಪ್ಟರ್ ಬರುತ್ತೆ, ನಾನು ಹೇಳ್ತೀನಿ ಅಲ್ಲಿ ಫೈಲಮ್ ಆರ್ಥ್ರೋಪೊಡಾ ಅಂತ ಬರುತ್ತೆ. ಆಯ್ತಲ್ವಾ? ಫೈಲಮ್ ಪ್ಲಾಟಿಹೆಲ್ಮಿತ್ ಅಂತ ಬರುತ್ತೆ, ಟೀನೋಫೋರಾ ಅಂತ ಬರುತ್ತೆ. ಸೊ ಹೀಗೆ ಸುಮಾರು ಆ ಒಂದು ಫೈಲಮ್ಸ್ನ ಒಟ್ಟಾರೆಯಾಗಿ ಸೇರಿಸ್ಬಿಟ್ಟು ನಾವೇನು ಹೇಳ್ತೀವಿ, ಕಿಂಗ್ಡಮ್ ಅನಿಮೇಲಿಯಾ, ಪ್ರಾಣಿ ಸಾಮ್ರಾಜ್ಯ ಅಂತ ಹೇಳ್ತೀವಿ. ಸಸ್ಯಗಳಿಗೆ ಬಂದಾಗ ಅದೇ ರೀತಿ. ಗೊತ್ತಾಯ್ತಲ್ವಾ? ಸಸ್ಯ ಸಾಮ್ರಾಜ್ಯದಲ್ಲಿ ಆಲ್ಗೆ ಅಂತ ಬರುತ್ತೆ. ಆಯ್ತಲ್ವಾ? ಬ್ರೈಫೈಟ್ಸ್ ಅಂತ ಬರುತ್ತೆ, ಹಾವುಸ ಸಸ್ಯಗಳು, ಮತ್ತು ಟೆರಫೈಟ್ಸ್ ಜರಿ ಗಿಡಗಳು ಅಥವಾ ಜರಿ ಸಸ್ಯಗಳು, ಜಿಮ್ನೋಸ್ಪರ್ಮ್ಸ್ ಅಂತ ಬರಿತೀವಿ. ಏನು ಯಾವುದೇ ರೀತಿಯ ಒಂದು ಬೀಜ, ಅನಾವೃತ ಬೀಜ ಸಸ್ಯಗಳು ಅಂತ ಬಂದಾಗ, ಅನಾವೃತ ಅದು ಬೀಜಗಳ ಸುತ್ತಲೂ ಯಾವುದೇ ಒಂದು ಆವೃತವಾದ ಒಂದು ಇರೋದಿಲ್ಲ. ಆಯ್ತಲ್ವಾ? ಸೊ ನಂತರ ಏಂಜಿಯೋಸ್ಪರ್ಮ್ಸ್, ಹೇಳಿದ್ನಲ್ವಾ, ಏಂಜಿಯೋಸ್ಪರ್ಮ್ಸ್ ಅಂತ ಹೇಳ್ತಕ್ಕಂಥ ಆವೃತ ಬೀಜ ಸಸ್ಯಗಳು ಅಂತ ಕರಿತೀವಿ. ಸೊ ಇವೆಲ್ಲ ಯಾವುದ್ರಲ್ಲಿ ಬರುತ್ತೆ, ಕಿಂಗ್ಡಮ್ ಪ್ಲಾಂಟೆ ಅಂತ ಕರಿತೀವಿ, ಸಸ್ಯ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂಥದ್ದು. ಗೊತ್ತಾಯ್ತಲ್ವಾ? ಸೊ ಇದಿಷ್ಟು ಒಟ್ಟಾರೆಯಾಗಿ ನಾವು ವರ್ಗೀಕರಣದ ಹಂತಗಳನ್ನು ನಾವು ನೋಡ್ಬೋದಾಗಿದೆ. ಇರಲಿ, ಇಷ್ಟಿರಲಿ. ಮುಂದಿನ ತರಗತಿಯಲ್ಲಿ ವಿಚಾರಗಳನ್ನು ನೋಡೋಣ. ಆಗ್ಬೋದಲ್ವಾ? ವಂದನೆಗಳು.